ಈ ಪ್ರಶ್ನೋತ್ತರ ಭಾಗದಲ್ಲಿ ವಿದ್ಯಾರ್ಥಿಗಳು ಕೇಳಿದಂಥ 3 ಪ್ರಶ್ನೆಗಳಿಗೆ ಉತ್ತರ ನಾವು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತ ಅಂತ ಶಬ್ದ ಬಂದಿದಲ್ವಾ ಈ ಭಗವದ್ಗೀತೆಯಲ್ಲಿ, ಅದರ ಅರ್ಥ ಏನು ಅಂತಂಬ ಶಬ್ದ. ಸೊ ಇದರ ಬಗ್ಗೆ ಕಳೆದ ಪಾಠದಲ್ಲಿ ಸಮಯ ಕಡಿಮೆ ಇತ್ತು. ಇದು ವಿಷಯ ವಿಸ್ತಾರ. ಸಮಯ ಕಡಿಮೆ ಇದ್ದಾಗ ಅದನ್ನೆಲ್ಲ ಕೂಡ, ಆ ಪ್ರಶ್ನೆಗಳನ್ನೆಲ್ಲ ಕೂಡ ಒಂದು ಗುಂಪು ಮಾಡಿ ಅದನ್ನು ಒಂದು ಪಾಠದಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥ ಕ್ರಮ ಇಟ್ಟುಕೊಂಡಿದ್ದೇನೆ. ಇದರ ಬಗ್ಗೆ ನಾವು ನೋಡೋಣ. ಸೊ ಭಾರತ ಅಂದರೆ ಏನು, ಯಾಕೆ ಅದು ಬರುತ್ತೆ ಅಂತ. ಇದು ಭಗವದ್ಗೀತೆಯಲ್ಲಿ ಹಲವಾರು ಕಡೆ ಬರುತ್ತೆ. ಅಧ್ಯಾಯ 1 14ನೇ ಶ್ಲೋಕದಲ್ಲೂ ಬರುತ್ತೆ. 2ನೇದರಲ್ಲಿ 4 ಶ್ಲೋಕಗಳಿದೆ. 3ನೇ ಅಧ್ಯಾಯದಲ್ಲಿ 1 ಶ್ಲೋಕ, 4ನೇ ಅಧ್ಯಾಯದಲ್ಲಿ 2 ಶ್ಲೋಕ, 7ನೇ ಅಧ್ಯಾಯದಲ್ಲಿ 1 ಶ್ಲೋಕ. 7 ಅಧ್ಯಾಯ ತನಕ ನಾವು ಮುಗಿಸಿದ್ದೇವೆ. ಇನ್ನು ಮುಂದೆ 11ನೇ ಅಧ್ಯಾಯ, 13ನೇ ಅಧ್ಯಾಯ, 14ನೇ ಅಧ್ಯಾಯದಲ್ಲಿ ಕೂಡ ಈ ಭಾರತ ಅಂತ ಅಂಬೋ ಪದಕ್ಕೆ ಅರ್ಥ ಹಲವಾರು ಕಡೆ ಬರುತ್ತೆ. ಏನು ಇದರ ಅರ್ಥ ಅಂತ ಮೊದಲು ನೋಡಿದರೆ, ನಮಗೆ ಮೊದಲನೇದು ನೋಡೋಣ. 1ನೇ ಅಧ್ಯಾಯದಲ್ಲಿ ಬರುವಂಥ ಶ್ಲೋಕ ಇದೆ, ಏವಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ ಅಂತ ಹೇಳ್ತಾರೆ. ಇದು ಯಾರು ಹೇಳೋದು ಅಂದರೆ ಸಂಜಯ ಹೇಳೋದು. ಯಾರಿಗೆ? ಧೃತರಾಷ್ಟ್ರನಿಗೆ. ಅಲ್ಲಿ ಯುದ್ಧರಂಗದಲ್ಲಿ ಏನು ನಡೀತಾ ಇದೆ ಅಂತ ಅಂಬೋ ಸಂದರ್ಭದಲ್ಲಿ ಇದು ಸಂಜಯ ಧೃತರಾಷ್ಟ್ರನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. 2 ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿದ್ದಾನೆ. ಗುಡಾಕೇಶ ಅಂದ್ರೆ ಅರ್ಜುನ, ಇನ್ನು ಋಷಿಕೇಶ ಭಗವಂತ ಏನೋ ಹೇಳ್ತಿದ್ದಾನೆ. ಗುಡಾಕೇಶೇನ ಭಾರತ. ಭಾರತ ಅಂತ ಅಂಬೋದೇನೆಂದರೆ ಇಲ್ಲಿ ಸಂಬೋಧನೆ ಅಂತ ನಾವು ಹೇಳ್ತೇವೆ. ಇದರ ಅರ್ಥ, ಓ ಭರತ ವಂಶದ ದೊರೆಯೇ ಅಂದರೆ ಧೃತರಾಷ್ಟ್ರನನ್ನು ಕುರಿತು ಹೇಳೋದು. ಗುಡಾಕೇಶನ ಮಾತನ್ನು ಆಲಿಸಿದ ಋಷಿಕೇಶ 2 ಸೈನ್ಯದ ಮಧ್ಯೆ ಹಿರಿಯ ರಥವನ್ನು ನಿಲ್ಲಿಸಿದ. ಈ ಶ್ಲೋಕದ ಅರ್ಥ. ಇಲ್ಲಿ ಭಾರತ ಅಂತಂದರೆ ಭರತ ವಂಶದ ದೊರೆ ಅಂತಂಬೋ ಸಂಬೋಧನೆಯಲ್ಲಿ ಇದು ನಾವು ಹೇಳ್ತೇವೆ. ಈಗ ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಭಾರತ ಅಂತಂಬೋ ಪದವನ್ನು ಯಾಕೆ ಬಂತು ಅಂದರೆ ನಾವು ಸ್ವಲ್ಪ ಹಿಸ್ಟ್ರಿಗೆ ಹೋಗಬೇಕು. ನಮ್ಮ ದೇಶಕ್ಕೆ ಕೂಡ ಭಾರತ ದೇಶ ಅಂತ ಹೆಸರಲ್ವಾ. ಈ ಹೆಸರು ಹೇಗೆ ಬಂತು? ಬಹಳಷ್ಟು ಜನ ಕನ್ಫ್ಯೂಷನ್. ಯಾಕೆಂದರೆ ಭರತ ಚಕ್ರವರ್ತಿಯಿಂದ ಬಂದಂಥದ್ದು. ಈ ಭರತರು ಬಹಳ ಜನ ಇದ್ದಾರೆ, 3-4 ಜನ ಭರತರಿದ್ದಾರೆ. ಇವರಲ್ಲಿ ಯಾರ ಹೆಸರಿಂದ ಬಂತು ಅಂತಂಬೋದು ಪ್ರಧಾನ ಆಗ್ತಿದೆ. ಅದರಲ್ಲಿ ನಾವು ನೋಡಿದ್ರೆ 3 ಜನ ಭರತರಿದ್ದಾರೆ. ಇದು 21ನೇ ತ್ರೇತಾಯುಗದಲ್ಲಿ ದಶರಥನ ಮಗನಾದಂಥ ಭರತ 3ನೇವನು. ಮತ್ತೆ ಸ್ವಯಂಭೂ ಮನ್ವಂತರದಲ್ಲಿ ವೃಷಭನ ಮಗ ಅವನೊಬ್ಬನು ಭರತ ಇದ್ದಾನೆ. ಅದೇ ಜಡಭರತ ಮುಂದಿನ ಜನ್ಮದಲ್ಲಿ ಜಡಭರತ ಆಗ್ತಾನೆ. ವೃಷಭ ಮುನಿಯಾಗಿ ಒಂದು ಲೇಡಿಯ ಒಂದು ಮಮಕಾರವನ್ನು ಬೆಳೆಸಿಕೊಂಡು, ಜಿಂಕೆ ಮರಿ ಮೇಲೆ ಮಮಕಾರ ಬೆಳೆಸಿಕೊಂಡು ಮತ್ತೆ ಮುಂದಿನ ಮತ್ತೆ ಜಿಂಕೆ ಮರಿ ಆಗ್ತಾನೆ. ತದನಂತರ ಅರಿವಾಗಿ ಮತ್ತೆ ಜಡಭರತನಾಗ್ತಾನೆ. ಈ ಕಥೆ ಕೂಡ ನಮಗೆ ಭಾಗವತದಲ್ಲಿ ಬರುತ್ತೆ. 3ನೇದು ಶಮಂತಕೋಪಾಖ್ಯಾನದಲ್ಲಿ ಬರ್ತದೆ. ಶಕುಂತಲೋಪಾಖ್ಯಾನ. ದುಷ್ಯಂತನ ಮಗ ಭರತ. ಈ ದುಷ್ಯಂತನ ಮಗ ಯಾರಿದ್ದಾರೆ ಭರತ, ಅವನಿಂದಲೇ ನಮಗೆ ಈ ಭಾರತ ದೇಶದ ಹೆಸರು ಬಂತು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಹಳ ಜನ ಭರತ ಮುನಿ ಹೆಸರು ಜಡಭರತನಿಂದ ಬಂದು ಅಂತಂತಾರೆ. ಅಲ್ಲ, ದುಷ್ಯಂತನ ಮಗ ಭರತ. ಇದು ನಾವು ಸ್ವಲ್ಪ ಹೋಗೋಣ ಹಿಂದಕ್ಕೆ. ಯಾರು ಈ ದುಷ್ಯಂತನ ಮಗ ಭರತ ಅಂತಂಬೋದು ನೀವು ನೋಡಿದ್ರೆ ನಿಮಗೆ ಈ ಒಂದು ಡೈನೆಸ್ಟಿ ನೋಡಿ, ಚಂದ್ರವಂಶದಲ್ಲಿ ನಿಮಗೆ ಸೂರ್ಯವಂಶ, ಚಂದ್ರವಂಶ, ನಿಮಗೆ ಹೈರಾರ್ಕಿ ನೋಡಿಕೊಂಡ್ರೆ ಬಹಳ ದೊಡ್ಡದದು. ಅದರ ಸಂಕ್ಷಿಪ್ತವಾಗಿ ನಾನು ಚಂದ್ರವಂಶದ ಬಗ್ಗೆ ಹೇಳ್ತೇನೆ. ಈಗ ಬ್ರಹ್ಮದೇವರು ಸೃಷ್ಟಿ ಆರಂಭ, ಈ ವೈವಸ್ವತ ಮನ್ವಂತರ ಏನು ಸೃಷ್ಟಿ ಆರಂಭದಲ್ಲಿ ಬ್ರಹ್ಮದೇವರು, ಆ ಬ್ರಹ್ಮದೇವರ ಮಕ್ಕಳು ದಕ್ಷ, ಅತ್ರಿ ಅನಸೂಯಿಂದ ಹುಟ್ಟಿದವನೇ ಚಂದ್ರ. ಆ ಚಂದ್ರನ ಮಗ ಬುಧ. ಇವರಿಂದನೇ ನಿಮಗೆ ಈ ಒಂದು ಚಂದ್ರವಂಶ ಶುರುವಾಗಿತ್ತು. ಅದೇ ಸೂರ್ಯವಂಶ ನೋಡಿದ್ರೆ ಈ ಅದಿತಿ ಗರ್ಭದಲ್ಲಿ, ಲಕ್ಷ ಅದಿತಿ ಗರ್ಭದಲ್ಲಿ ಆದಿತ್ಯ ಸೂರ್ಯ ಹುಡ್ತಾನೆ. ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು. ಮನು ಅಂತಂದ್ರೆ ವೈವಸ್ವತ ಮನು, ಅವನ ಮಗ ಇಕ್ಷ್ವಾಕು. ಅಲ್ಲಿಂದ ಸೂರ್ಯವಂಶ ಹೋಗ್ತದೆ. ಚಂದ್ರವಂಶ ಅತ್ರಿಯಿಂದ ಶುರುವಾಗ್ತದೆ. ಅತ್ರಿಗೆ ಅನಸೂಯೆಗೆ ಹುಟ್ಟಿದವನ ಚಂದ್ರ.
ಚಂದ್ರನಿಗೆ ತಾರ, ಈ ತಾರ ಚಂದ್ರನ ಕಥೆ ತುಂಬ ದೊಡ್ಡದು, ಅದು ಸದ್ಯಕ್ಕೆ ಬೇಡ. ಚಂದ್ರನ ಮಗ ಬುಧ. ಈ ಬುಧ ಈ ಇಳ ಅಂತ ವೈವಸ್ವತ ಮನು ಏನಿದ್ದಾನೆ, ಆ ಮನುವಿಗೆ ಮೊದಲ ಒಂದು ಹೆಣ್ಣು ಮಗು ಹುಟ್ಟುತ್ತದೆ. ಪಾಪ ಅವನು ಗಂಡು ಮಗು ಹುಟ್ಟಬೇಕು ಅಂತ ತುಂಬ ಆಶೆ ಇಟ್ಕೊಂಡಿರ್ತಾನೆ. ಹೆಣ್ಣು ಮಗು ಹುಟ್ಟುಬಿಡ್ತದೆ. ಸರಿ, ಅವರ ಹೆಂಡತಿ ತುಂಬ ಆಶೆ ಇಟ್ಕೊಂಡಿರ್ತಾರೆ ಗಂಡು ಮಗು ಆಗಬೇಕು. ಹೆಣ್ಣು ಹುಡ್ತದೆ. ಆದರೆ ಮತ್ತೆ ವಸಿಷ್ಠರು ತಮ್ಮ ಶಕ್ತಿಯಿಂದ, ಯೋಗೋಪಾಸನೆಯಿಂದ ಆ ಹೆಣ್ಣನ್ನು ಗಂಡನ ಮಾಡ್ತಾರೆ. ಗಂಡು ಮಗು ಆಗ್ಬಿಡ್ತದೆ. ಅವನ ಹೆಸರು ಸುದ್ಯುಮ್ನ ಅಂತ ಹೆಸರು. ಅವನು ಒಂದು ಸಲ ಒಂದು ವಿಹಾರ ಮಾಡ್ತಾ ಇರೋ ಕಾಲಕ್ಕೆ ಒಂದು ಕುದುರೆ ಮೇಲೆ ಆ ಒಂದು ಜಾಗಕ್ಕೆ ಹೋಗೋಳಿಗೆ ಅವನು ಮತ್ತೆ ಹೆಣ್ಣಾಗ್ಬಿಡ್ತಾನೆ. ಅಲ್ಲೊಂದು ಶಾಪ ಇರುತ್ತೆ, ಪಾರ್ವತಿ ದೇವಿ ಶಾಪ. ಯಾರು ಹೋದ್ರೂ ಹೆಣ್ಣಾಗ್ಬಿಡ್ತದೆ. ಅದು ಕುದುರೆಯೂ ಹೆಣ್ಣಾಗುತ್ತೆ, ಅವನು ಹೆಣ್ಣಾಗ್ಬಿಡ್ತಾನೆ. ಆಮೇಲೆ ಮತ್ತೆ ಯಾಕೆ ಹೀಗಾಯಿತು ಅಂತಂದಾಗ ಮತ್ತೆ ಅವರು ಬ್ರಹ್ಮದೇವರನ್ನು ಉಪಾಸನೆ ಮಾಡಿ ವಸಿಷ್ಠರು ಮತ್ತೆ ವರವನ್ನು ಕೊಡ್ತಾರೆ. 6 ತಿಂಗಳು ಹೆಣ್ಣು, 6 ತಿಂಗಳು ಗಂಡಾಗಿರ್ತಾನೆ. ಆ ಹೆಣ್ಣು ಆದಾಗ ಬುಧನ ಮದುವೆ ಮಾಡ್ಕೊತಾನೆ. ಅವರಿಗೆ ಹುಟ್ಟಿದವನೇ ಪುರೂರವಸ್ಸು ಅಂತ. ಆ ಪುರೂರವಸ್ಸಿನ ಮಗ ಆಯುಷು, ಆಯುಷ್ಯನ ಮಗ ನಹುಷ, ನಹುಷನ ಮಗ ಯಯಾತಿ. ಯಯಾತಿಗೆ 2 ಹೆಣ್ಣಂದರು, ಒಬ್ಬರು ದೇವಯಾನಿ, ಇನ್ನೊಬ್ಬ ಶರ್ಮಿಷ್ಠೆ. ದೇವಯಾನಿಯಿಂದ ಯದುವಂಶ ಮುಂದುವರಿತು, ಕೃಷ್ಣನ ವಂಶ. ಈ ಶರ್ಮಿಷ್ಠೆಯಿಂದ ಪುರುವಂಶ. ಯಯಾತಿ ವೃದ್ಧಾಪ್ಯದಲ್ಲಿ ನನ್ನ ವೃದ್ಧಾಪ್ಯವನ್ನು ಯಾರು ತಗೊಳ್ತೀರಿ ಅಂತ ಹೇಳಿದಾಗ ಪುರು ಅಂತಂಬವನು ಕೊನೆಯ ಮಗ ನಾನು ತಗೊಳ್ತೀನಿ ಅಂತನ್ನಂಥ ಕತೆ ನಾವು ನೋಡಿದ್ದೇವೆ. ಇದು ಚಂದ್ರವಂಶದ ಪುರು. ಆ ಪುರು ಅವನ ಮಗ ಮನುಷ್ಯ, ಅವನ ಮಗ ಈಳ, ಅವನ ಮಗನೇ ದುಷ್ಯಂತ, ಆ ದುಷ್ಯಂತನ ಮಗನೇ ಭರತ. ಇದು ಇಷ್ಟು ಕತೆ ಬರ್ತದೆ. ಸೊ ಈ ಭರತ ಅವನ ಹೆಸರೇ ಯಾಕೆ ಬಂತು? ಇಷ್ಟು ಜನ ಇದ್ದಾರಲ್ಲ, ಇಷ್ಟು ಜನ ಭರತಗಿಂತ ತುಂಬ ಜನ ಮಹಾರಾಜರು ಬಂದಿದ್ದಾರೆ. ಅವರ ಹೆಸರು ಯಾಕೆ ನಮ್ಮ ಭಾರತ ದೇಶಕ್ಕೆ ಬಂದಿಲ್ಲ ಅಂತ ಮೊದಲ ಕಥೆ. ಸೊ ಭರತ ಮಹಾರಾಜನ ಬಂದಂಥ ಹೆಸರು ಪುರಾಣಗಳಲ್ಲಿ ಭರತ ಚಕ್ರವರ್ತಿ ಅಂತಂದ್ರೆ ಭರತ ಅಲ್ಲ, ದುಷ್ಯಂತ ಶಕುಂತಲೆಯ ಮಗ. ಭರತ ತುಂಬ ಧರ್ಮಿಷ್ಠನಾಗಿದ್ದ ಮತ್ತು ನೀತಿವಂತ ಸಾಮ್ರಾಟ ಆಗಿದ್ದ. ಅವನ ಆಡಳಿತ ವ್ಯಾಪ್ತಿ ಪೂರ್ವಾಪರ ಭಾರತವನ್ನೇ ಒಳಗೊಂಡಿತ್ತು. ಅವನ ರಾಜ್ಯವನ್ನೇ ಭಾರತ ವರ್ಷ ಅಂತ ಕರೆದರು. ಎಷ್ಟೋ ಕಡೆ ಭಾರತ ವರ್ಷ ಅಂತ ಬರುತ್ತದೆ, ಅದು ಕೂಡ ಇದೆ. ಹೀಗೆ ಮುಂದಕ್ಕೆ ಆ ಪ್ರದೇಶ ಭಾರತ ದೇಶ ಅಂತಂಬ ಹೆಸರಿಂದ ಪ್ರಸಿದ್ಧವಾಯಿತು. ಸೊ ವೈದಿಕ ಸಂಪ್ರದಾಯದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ. ವಿಷ್ಣು ಪುರಾಣದಲ್ಲಿ ಒಂದು ಕಡೆ ಬರುತ್ತೆ, ಉತ್ತರಂ ಯತ್ ಸಮುದ್ರಸ್ಯ ದಕ್ಷಿಣಂತು ಹಿಮಾಚಲಂ ತದ್ವರ್ಷಂ ಭಾರತಂ ನಾಮ ಭಾರತೀಯತ್ತ ಸಂತತಿ ಅಂತ. ಹಿಮಾಲಯದ ದಕ್ಷಿಣ ಸಮುದ್ರದ ಉತ್ತರವರೆಗೂ ಭೂಮಿ ಏನಿದೆ ಅದು ಭರತ ಸಂತತಿಯಾದಂಥ ವಾಸಿಸಿರುವ ದೇಶ, ಅದೇ ಭಾರತ ಅಂತಂಬುದು ವಿಷ್ಣು ಪುರಾಣದಲ್ಲಿ ಬರುತ್ತೆ. ಇನ್ನು ಸಂಸ್ಕೃತದಲ್ಲಿ ಈ ಭಾರತ ಶಬ್ದಕ್ಕೆ ಅರ್ಥ ಏನು ಬರ್ತಂದ್ರೆ, ಭಾ ಅಂತಂದ್ರೆ ಬೆಳಕು ಅಂತ ಅರ್ಥ, ಅಂದ್ರೆ ಜ್ಞಾನ ಅಂತ ಕೂಡ ಬರ್ತದೆ. ರಥ ಅಂತಂದ್ರೆ ತತ್ಸೇವೆಯಲ್ಲಿ ರಥನಾದವನು, ಜ್ಞಾನದಲ್ಲಿ ರಥನಾದಂಥ ಜನರವೇ ದೇಶವೇ ಭಾರತ ದೇಶ. ಇದು ಬಂದಿದೆ. ಸೊ ಭರತನ ಹೆಸರು ಯಾಕೆ, ಅದೊಂದು ಪ್ರಶ್ನೆ ಬರುತ್ತೆ. ಸೊ ದುಷ್ಯಂತ ಶಕುಂತಲೆಯ ಪುತ್ರ ಭರತ ಚಕ್ರವರ್ತಿ. ಅವನು ಆಡಳಿತ, ಧರ್ಮ, ನ್ಯಾಯ, ಶೌರ್ಯ ಇವೆಲ್ಲದರಲ್ಲಿ ಅವನು ಅತ್ಯುತ್ತಮವಾದಂಥ ಒಂದು ಮಾದರಿಯಾಗಿದ್ದ. ಆತ ತನ್ನ ಶಕ್ತಿಯನ್ನು ತನ್ನ ಸ್ವಾರ್ಥಕ್ಕೆ ಬಳಸಲಿಲ್ಲ. ಜನರನ್ನ ಪ್ರಜೆಗಳು ಅಂತಲ್ಲ, ಕುಟುಂಬ ಅಂತ ನೋಡಿದ. ಸತ್ಯ, ಧರ್ಮ, ನ್ಯಾಯ ಅವನ ಆಡಳಿತ ಆಧಾರವಾಗಿಯೇ ನಡೀತಾ ಇತ್ತು. ಆತನ ಅಷ್ಟೊಂದು ಯೋಗ್ಯನಾದ್ದರಿಂದಲೇ ಪ್ರಜೆಗಳು ದೇಶವನ್ನು ಭರತ ದೇಶ ಅಂತ ಕರಿತಾರೆ. ಯಾಕೆ ತುಂಬ ಮುಖ್ಯವಾಗಿ ಯಾರು ಅವನಿಗೆ ಒಂದು ಒಳ್ಳೆ ಗುಣಗಳಿತ್ತೋ ಅವನ ಹೆಸರಿಡುವಂಥ ಸಂಪ್ರದಾಯ ಒಂದು ಮಾದರಿ ಇದ್ದಂಗೆ ನೋಡ್ತಿದ್ರು. ಪುರಾಣಗಳಲ್ಲಿ ಕೂಡ ವಂಶ, ಸಂಪ್ರದಾಯ, ಸಂಸ್ಕೃತಿ ಎಲ್ಲದಕ್ಕೂ ಕೂಡ ಆಧಾರ ಭರತನೇ ಅಂತಲೇ ಹೇಳ್ತಾರೆ. ಹೆಸರಿಡೋದು ಕೇವಲ ಒಬ್ಬರ ಮಹತ್ವಕ್ಕಾಗಿ ಅಲ್ಲ, ಜೀವನ ಮೌಲ್ಯಕ್ಕಾಗಿ ಹೆಸರಿಡ್ತಾರೆ. ಸೊ ಭರತನ ಪ್ರತಿಪಾದಿಸಿದಂಥ ಮೌಲ್ಯಗಳೇನಪ್ಪ ಅಂದರೆ ಧರ್ಮಾಧಾರಿತವಾದಂಥ ಆಡಳಿತ, ನಿರ್ಭೀತವಾದಂಥ ನೈತಿಕತೆ, ಜನರ ಕ್ಷೇಮವೇ ರಾಜಧರ್ಮ, ಸತ್ಯ, ಕರುಣೆ, ನ್ಯಾಯ. ಅದು ಭಾರತದ ಆತ್ಮವೇ ಆಗಿಬಿಟ್ಟಿತ್ತು. ಸೊ ಭರತನ ಹೆಸರೇ ದೇಶಕ್ಕೆ ಬಂದದ್ದು. ಅವನು ಧರ್ಮ, ನ್ಯಾಯ, ಪ್ರಜಾಪ್ರೇಮಿ, ಜ್ಞಾನ ಇವುಗಳ ಜೀವಂತ ರೂಪವಾಗಿದ್ದ. ಅದಕ್ಕೆ ಅವನ ಹೆಸರೇ ಬಂತು. ತುಂಬ ಒಂಥರ ರೋಲ್ ಮಾಡಲ್ ಆಗಿದ್ದ ಅವನು. ಸೊ ಹಾಗಾಗಿ
ಇಲ್ಲಿ ಭರತ ಅಂತಂದರೆ ಈ ಅರ್ಥ ಏನಂತಂದರೆ ಭಾರತ ವಂಶದಲ್ಲಿ ಹುಟ್ಟಿದವನೇ ಅಂತಂಬೋ ಸಂಬೋಧನೆಯೇ ಈ ಭಗವದ್ಗೀತೆಯಲ್ಲಿ ಶ್ಲೋಕಗಳು ಎಲ್ಲ ಕಡೆಯೂ ಬರುತ್ತೆ. ಎರಡನೇ ಶ್ಲೋಕ ನೋಡಿ, ನಮಗೆ ಎರಡನೇ ಅಧ್ಯಾಯದಲ್ಲಿ ಬರುತ್ತೆ. ಈ 14ನೇ ಶ್ಲೋಕ, ಮಾತ್ರ ಸ್ಪರ್ಶಾಸ್ತ ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ತಾಂಸ್ತಿ ತಿತಿಚ್ಛಸ್ವ ಭಾರತ ಅಂತ. ಇಲ್ಲಿ ಭಾರತ ಅಂದರೆ ಓ ಭರತ ವಂಶದ ಅರ್ಜುನ, ಸುಖ ದುಃಖವನ್ನು ಸಮಭಾವದಿಂದ ಅನುಭವಿಸುವಂಬ ಆತ್ಮೀಯವಾದಂಥ ಸಂಬೋಧನೆ ಅಂತ ಹೇಳಿದ್ವಲ್ಲ, ಆತ್ಮೀಯವಾದಂಥ ಒಂದು ಸಂಬೋಧನೆಯಲ್ಲಿ ಈ ಭರತ ಅಂತಂಬ ಶಬ್ದ ಬಳಕೆಯಾಗಿದೆ. ನಂತರ 18ನೇ ಶ್ಲೋಕದಲ್ಲೂ ಬರುತ್ತೆ, ಅಂತವಂತ ವಿಮೇ ದೇಹ ನಿತ್ಯ ಸೂಕ್ತಾಕ ಶರೀರಿಣ. ಅದರಲ್ಲಿ ಕೂಡ ಭಾರತ ಅಂತಂದರೆ ಓ ಭರತ ಕುಲಜನೆ, ನಾಶವಾಗುವುದು ಕೇವಲ ದೇಹ ಮಾತ್ರ ಅಲ್ಲ ಎಂಬ ಸತ್ಯವನ್ನು ತಿಳಿದುಕೋ, ದೇಹ ಮಾತ್ರವೇ ನಾಶವಾಗ್ತದೆ ಅಂತಂಬೋ ಒಂದು ಸಂಬೋಧನೆ ಇದರಲ್ಲಿ ಇದೆ. ಒಂದು ತಿಳುವಳಿಕೆಯಿಂದ ಮಾಡುವಂಥ ಸಂಬೋಧನೆ. ಮತ್ತೆ ಇನ್ನೊಂದು 28ನೇ ಶ್ಲೋಕ 2ನೇ ಅಧ್ಯಾಯ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ. ಇಲ್ಲಿ ಕೂಡ ಭಾರತ ಅಂತಂಬೋ ಶಬ್ದ ಬಂದಿದೆ. ಇಲ್ಲಿ ಭಾರತ ಅಂತಂದರೆ ಓ ಅರ್ಜುನ, ಜನನಕ್ಕೂ ಮುನ್ನವೂ ಮತ್ತು ಮರಣದ ನಂತರವೂ ಜೀವಾತ್ಮ ಅವ್ಯಕ್ತವೆಂಬುದು ಗ್ರಹಿಸು ಎಂಬ ಸ್ಮರಣಾ ಸಂಬೋಧನೆಯಲ್ಲಿ ಬಹಳ ಸಂಬೋಧನೆಯಲ್ಲಿ ಸ್ಮರಣೆ ಮಾಡಿಕೊ. ಸೊ ಈ ಹಿಂದೆಯೂ ಇದ್ದೇವೆ, ಈಗಲೂ ಇದ್ದೇವೆ, ಮುಂದೆಯೂ ಇರುತ್ತೆ, ಒಂದು ಸಲ ಸ್ಮರಣೆ ಮಾಡಿಕೊ. ಆ ಥರ ಸಂಬೋಧನದಲ್ಲಿ ಭಾರತ ಅಂದರೆ ಒಂದು ಭರತ ವಂಶದಲ್ಲಿ ಹುಟ್ಟಿದವನೇ. ಯಾಕೆಂದರೆ ಭಾರತ ದೇಶ ಅಷ್ಟೊಂದು ಫೇಮಸ್ ಆಗಲಿಕ್ಕೆ ಕಾರಣ ಭರತನೇ. ಆ ಸಂಬೋಧನೆ ಭರತದಲ್ಲಿದ್ದ ಲೋಕದಲ್ಲಿದ್ದವನು ಎಲ್ಲರನ್ನೂ ಕೂಡ ಅದೇ ರೀತಿಯಾಗಿ ಅಷ್ಟು ಒಂದು ಎತ್ತರದೇರಿದಂಥ ಒಂದು ಮಹಾರಾಜನ ಆಡಳಿತ ದೇಶದಲ್ಲಿ ಹುಟ್ಟಿದವನ ನೀನು ಕೂಡ ಅಷ್ಟು ಎಲಿವೇಟೆಡ್ ಆಗಿ ಆಲೋಚನೆ ಮಾಡುವಂತಂಬೋ ಒಂದು ಸಂದರ್ಭದಲ್ಲಿ ಇದೆಲ್ಲ ಬರುತ್ತೆ. ಎಲ್ಲ ಕಡೆಯೂ ಸಂಬೋಧನೆಯೇ ಬರುತ್ತೆ. ಮತ್ತು 30ನೇ ಶ್ಲೋಕ, ಅದರಲ್ಲಿ ಕೂಡ ಭಾರತ ಅಂತಂಬುದು ಬಂದಿದೆ. ದೇಹಿ ನಿತ್ಯ ಮವದ್ಯೋಯಂ ದೇಹೇ ಸರ್ವಸ್ಯ ಭಾರತ. ಇಲ್ಲಿ ಭಾರತ ಅಂತಂದರೆ ಭರತ ವಂಶದವನೇ, ಶಾಶ್ವತ ಆತ್ಮ ಯಾರನ್ನೂ ಕೊಲ್ಲಲಾರ ಎಂಬ ನಿಶ್ಚಯವನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸಿಕೊಂಬ ಒಂದು ಧೈರ್ಯಬೋಧಕವಾದಂಥ ಒಂದು ಸಂಬೋಧನೆ ಕೊಡ್ತಾನೆ. ಮತ್ತೊಂದು ಕಡೆ ನಿಮಗೆ 3ನೇ ಅಧ್ಯಾಯ 25ನೇ ಶ್ಲೋಕದಲ್ಲೂ ಬರುತ್ತೆ, ಸಕ್ತಾಹ ಕರ್ಮಣಿ ಅವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಅಂತ ಬರುತ್ತೆ. ಅಂದರೆ ಇಲ್ಲಿ ಭಾರತ ಅಂದರೆ ಓ ಅರ್ಜುನ, ನೀನು ಲೋಕದ ಹಿತಕ್ಕಾಗಿ ನಿಷ್ಕಾಮ ಕರ್ಮವನ್ನು ನಿರಂತರವಾಗಿ ಮಾಡುವಂಥ ಕರ್ತವ್ಯವನ್ನು ಸೂಚನೆ ಮಾಡುವಂಥ ಕರ್ತವ್ಯ ಸ್ಮರಣೆಯನ್ನು ಮಾಡುವಂಥ ಸಂಬೋಧನೆಯೇ ಇಲ್ಲಿ ಬರುತ್ತೆ ಭಾರತ ಅಂತಂಬೋ ಶಬ್ದ. ಮತ್ತು ನಮಗೆಲ್ಲರಿಗೂ ಗೊತ್ತಿದ್ದಂಥ ಶ್ಲೋಕ 4ನೇ ಅಧ್ಯಾಯ 7ನೇ ಶ್ಲೋಕ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತೆ ಭಾರತ. ಇಲ್ಲಿ ಭಾರತ ಅಂತಂದರೆ ಓ ಭರತ ಕುಲದವನೇ, ಧರ್ಮದಲ್ಲಿ ಪ್ರಾಸವಾಯಿತು ಎಂದಾಗ ನಾನು ಅವತರಿಸ್ತೇನೆ ಎಂಬ ಒಂದು ದಿವ್ಯ ತತ್ವದ ಉಪದೇಶವನ್ನು ನೀಡುವಂಥ ಸಂಬೋಧನೆ ಇದರಲ್ಲಿ ಭಾರತ ಅಂತಂಬುದರಲ್ಲಿ ಅಡಗಿದೆ. ಅದೇ ರೀತಿ ಇನ್ನು ನಾವು ನೋಡಿದ್ರೆ 4ನೇ ಅಧ್ಯಾಯ 42ನೇ ಶ್ಲೋಕ, ಇಲ್ಲಿ ಕೂಡ ಚಿತ್ವೇನಂ ಸಂಶಯಂ ಯೋಗಂ ಅತಿಷ್ಠೋತಿಷ್ಠ ಭಾರತ ಅಂತ ಬರುತ್ತೆ. ಇಲ್ಲಿ ಭಾರತ ಅಂತಂದರೆ ಓ ಅರ್ಜುನ, ಅಂದರೆ ಓ ಭರತ ವಂಶದಲ್ಲಿ ಹುಟ್ಟಿದವನೇ ಅಂತಲೇ ಸಂಬೋಧನೆ. ಜ್ಞಾನದ ಖಡ್ಗದಿಂದ ಸಂಶಯಗಳನ್ನು ಕಳೆದು ಯೋಗದಲ್ಲೇ ನಿಲ್ಲು ಅಂತ ಒಂದು ಅಂತಿಮ ಪ್ರೇರಣೆ ಮಾಡುವಂಥ ಒಂದು ಸಂಬೋಧನೆ ಇಲ್ಲಿ ಬರುತ್ತೆ. ಮತ್ತು ಕೊನೆಯದಾಗಿ 7ನೇ ಅಧ್ಯಾಯದಲ್ಲಿ ಕೂಡ ಬರುತ್ತೆ. ಆ 7ನೇ ಅಧ್ಯಾಯದಲ್ಲಿ ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಅಂತ ಬರುತ್ತೆ. ಅಂದರೆ ಇಲ್ಲಿ ಭಾರತ ಅಂತಂದರೆ ಓ ಭರತ ವಂಶದ ಅರ್ಜುನನೇ ನಮಗೆ ಬರ್ತಾರೆ. ಸಂಬೋಧನಾ ಪ್ರಥಮ ವಿಭಕ್ತಿ ಅಂತ ಸಂಸ್ಕೃತ ಕಲಿಯೋರಿಗೆ ಗೊತ್ತಾಗ್ತದೆ. ಸೊ ಕರೆಯೋದು ಓ ರಾಮನೇ, ಏ ಕೃಷ್ಣನೇ ಅಂತಂದ್ರೆ ಓ ಭರತನೇ ಅಂದರೆ ಭಾರತ ವಂಶದಲ್ಲಿ ಹುಟ್ಟಿದವನೇ ಅಂತ ಅರ್ಥ. ಓ ಭರತ ವಂಶದ ಅರ್ಜುನನೇ, ರಾಗದ್ವೇಷಗಳಿಂದ ಜೀವಿಗಳ ಮೋಹದಲ್ಲಿದ್ದಾರೆ ಎಂಬ ತತ್ವಸೂಚಕ ಸಂಬೋಧನೆ ಇಲ್ಲಿ ಭಾರತ ಅಂತಂಬೋ ಪದದಲ್ಲಿ ಬರುತ್ತೆ. ಹೀಗೆ ನಾವು ಮುಂದೆ ಕೂಡ ನೋಡ್ಬೋದು. ಬಟ್ ಇನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ಇನ್ನೂ ಹೋಗಿಲ್ಲ, ಅದ ಕಡೆ ಆ ಸಂದರ್ಭ ಬಂದಾಗ ಹೇಳೋಣ. ಅಂದರೆ ಇದು ಯಾಕೆ ಇಷ್ಟೆಲ್ಲ ಹೇಳ್ತೇವೆ ಅಂದರೆ ಭಾರತ ಅಂತಂಬೋದು ಸಂಬೋಧನೆ ಒಂದೊಂದು ಆಯಾ ಕ್ರಮದಲ್ಲಿ ಅರ್ಜುನನಿಗೆ ಎಚ್ಚರ ಕೊಡ್ತಾನೆ. ನೀನು ಭರತ ವಂಶದಲ್ಲಿ ಹುಟ್ಟಿದ್ದೀನಿ, ನೀ ಎಷ್ಟು ಎಚ್ಚರ ಇರಬೇಕು ನಿನಗೆ. ಭರತನ ಹೆಸರೇ ದೇಶಕ್ಕೆ ಅಂಥ ವಂಶದಲ್ಲಿ ಹುಟ್ಟಿರಬೇಕು ಅಂತಂದರೆ ಅವನ ಗುಣಗಣಗಳನ್ನು ಇಟ್ಟುಕೊಂಡಂಥ ನೀನು ಇಷ್ಟು ಅನಾಲೋಚಿತವಾಗಿ ಹೇಗೆ ಆಲೋಚನೆ ಮಾಡ್ತಿದ್ದಿ ಅಂತಂಬೋ ಸಂಬೋಧನೆಯೇ ಇದು ಹಿಡಿದೆ. ನಾವು ಕೂಡ ಸಂಬೋಧನೆ ಮಾಡ್ತೇವೆ. ಯಾರಾದರೂ ನೋಡಲಿಕ್ಕೆ ತುಂಬ ಕುರೂಪಿಯಾಗಿ
ಮಂಗನ ಮೂತಿ ಇದ್ದಂಗೆ ಇರುತ್ತೆ ಅಂತ ಅಂದ್ಕೊಳ್ಳಿ, ಕೋತಿಯ ಮೂತಿ ಇದ್ದಂಗೆ. ನಾವು ಏನೇನು ಕರಿತೇವೆ? ಓ, ಡಾರ್ವಿನ್ ಸಿದ್ಧಾಂತವನ್ನು ನಿಜ ಮಾಡಲಿಕ್ಕೆ ಬಂದವನೇ ಅಂತ ಕರೆದು ಹೆಂಗಿರ್ತದೆ? ಅದೊಂದು ಸಂಬೋಧನೆ, ಅವನಿಗೆ ಅರ್ಥ ಆಗೋದಿಲ್ಲ. ಡಾರ್ವಿನ್ ಏನು ಹೇಳ್ತಾನೆ? ಕೋತಿಯಿಂದ ಮನುಷ್ಯ ಬಂದ ಅಂತ ಹೇಳ್ತಾನೆ. ಅಂದರೆ ಆ ಕೋತಿಯಿಂದ ಮನುಷ್ಯ ಬಂದಿದ್ದಕ್ಕೆ ಉದಾಹರಣೆ, ಮಾದರಿಯಾಗಿರೋವನೇ ಅಂತ ಅರ್ಥ. ಸೊ ಈ ಥರ ನಾವು ಸಂಬೋಧನೆಯಿಂದ ಬಹಳ ಹೆಸರುಗಳನ್ನು ಕರಿತೇವೆ. ನಾವಿನ್ನ ಅದನ್ನು ಹೇಳಬೇಕಾದ್ರೆ ನಿಕ್ ನೇಮ್ ಅಂತ ಕರಿತೇವೆ, ಅಡ್ಡ ಹೆಸರು, ನಿಕ್ ನೇಮ್. ಹಿಂದಿನ ಕಾಲದಲ್ಲಿ ಸಂಬೋಧನೆ ಅವ್ರಿಗೆ ಯಾಕೆಂತಂದರೆ, ಸಂಬೋಧನೆಯಿಂದ ಬರೀ ಕರೆಯೋದೊಂದೇ ಅಲ್ಲ, ಹಿಂದಿನ ಎಚ್ಚರವನ್ನು ಕೊಡ್ತಾರೆ. ಯಾಕೆ ಸಂಬೋಧನೆ ಮಾಡ್ತಾ ಇದ್ದೇವೆ ಅಂತಂದ್ರೆ, ನೋಡಪ್ಪ, ಇಂತಿಂಥ ಮನೆತನದಲ್ಲಿ ಹುಟ್ಟಿದವ ನೀ ಹಿಂಗೆ ಮಾಡೋದಾ ಅಂತಂದ್ರೆ ಏನು? ನಿಮ್ಮ ತಾತ ಎಷ್ಟು ಧರ್ಮಿಷ್ಠ, ನಾರಾಯಣ ರಾಯರ ಮನೆಗೆ ಹುಟ್ಟಿದ್ದವನಪ್ಪ ನೀನು ಅಂತಂದ್ರೆ ಏನರ್ಥ? ನಿಮ್ಮ ತಾತ ಎಷ್ಟೋ ಒಳ್ಳೆ ಹೆಸರು ಪಡೆದಿದ್ದಾನಪ್ಪ ಅಂತ ಅರ್ಥ. ಹಾಗೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಕೇವಲ ಭಾರತದ ಶಬ್ದದ ಒಂದು ಅರ್ಥ ಒಂದೇ ಅಲ್ಲ, ಅದು ಅಷ್ಟೊಂದು ಹೆಸರು ಬರಲಿಕ್ಕೆ, ಒಂದು ಫೇಮಸ್ ಆಗಲಿಕ್ಕೆ ಆತನಿದ್ದಂಥ ಗುಣಗಳು, ಆ ಗುಣಗಳನ್ನು ನೆನಪು ಮಾಡೋದ್ರಿಂದ ಅರ್ಜುನನಿಗೆ ಒಂದು ಎಚ್ಚರ ಕೊಡುವಂಥ ಸಂದರ್ಭ ಈ ಭಾರತ ಶಬ್ದದಲ್ಲಿದೆ. ಇದೇ ಈ ಭಾರತ ಶಬ್ದದಕ್ಕೆ ಸಂಬೋಧನೆಯಲ್ಲಿ ನಾವು ನೋಡ್ತೇವೆ. ಅಂದರೆ ಭರತ ವಂಶದಲ್ಲಿ ಹುಟ್ಟಿದವನೇ, ಧೃತರಾಷ್ಟ್ರನೂ ಭರತ ವಂಶದಲ್ಲಿ ಹುಟ್ಟಿದವನೇ. ಆಮೇಲೆ ಅದು ಕುರುವಂಶ ಆಯಿತು, ಭರತ ವಂಶ ಹೋಗಿ ಫಸ್ಟ್ ಪುರುವಂಶ ಇತ್ತು, ಪುರುವಂಶ ಭರತ ವಂಶ ಆಯಿತು, ಭರತ ವಂಶ ಮತ್ತೆ ನಿಮಗೆ ಕುರುವಂಶ ಆಯಿತು. ರಾಮನ ಒಂದು ಡೈನೆಸ್ಟಿಗೆ ನೋಡಿದ್ರು ಅಷ್ಟೇ, ರಘುವಂಶ ಇತ್ತು, ಇಕ್ಷ್ವಾಕುಲ ವಂಶ, ಆಮೇಲೆ ರಘು ಮಹಾರಾಜ ತುಂಬ ಫೇಮಸ್ ಆಗಿದ್ದ, ರಘುವಂಶ ಆಯಿತು. ಹಾಗೆ ಒಂದೊಂದು ಹೆಸರು, ಯಾರ್ಯಾರು ಅವರ ಮನೆತನದಲ್ಲಿ ಫೇಮಸ್ ಯಾರ್ಯಾರು ಇರ್ತಾರೋ ಅವರ ವಂಶ ಅಂತ ಸಂಬೋಧನೆ ಮಾಡೋದು ನಮಗೆ ಶಾಸ್ತ್ರದಲ್ಲಾಗಿ ಪುರಾಣ ಇತಿಹಾಸದಲ್ಲಿ ಬಹಳ ಕಡೆ ಕಂಡು ಬರುತ್ತೆ. ಅಂದರೆ ಆ ಮನುಷ್ಯ ಅಷ್ಟು ಫೇಮಸ್ ಅಂತ ಅರ್ಥ. ಓಕೆ, ಇದು ಭಾರತ ವಂಶದ ಭಾರತ ಅಂತಂಬ ಶಬ್ದಕ್ಕೆ ಇರುವಂಥ ಅರ್ಥ. ಮತ್ತೊಂದು ಪ್ರಶ್ನೆ ಕೇಳಿದ್ರು, ಆ ಪ್ರಶ್ನೆ ಹೀಗಿದೆ: ಲಿಂಗ ಶರೀರ ಅಂತಂದರೆ ಏನು? ಇದು ಬಹಳಷ್ಟು ಕಡೆ ಬರುತ್ತೆ. ನಾವು ಇದನ್ನು ಹಿಂದೆ ಒಂದು ಸಲ ಡಿಸ್ಕಸ್ಸು ಮಾಡಿದ್ದೇವೆ. ಸಂಸ್ಕೃತದಲ್ಲಿ ಇದನ್ನು ಲಿಂಗ ಶರೀರ ಅಂತವೂ ಕರೀತಾರೆ, ಸೂಕ್ಷ್ಮ ಶರೀರ ಅಂತಲೂ ಕರೀತಾರೆ. ಇದನ್ನು ನೋಡಿದ್ರೆ ನಮಗೆ 3 ಥರ ಶರೀರ ಇದೆ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ 3 ಶರೀರಗಳಿದೆ. ಅದರಲ್ಲಿ ಎರಡನೇದೇ ಸೂಕ್ಷ್ಮ ಶರೀರ ಅಥವಾ ಲಿಂಗ ಶರೀರ. ಇದೇಂತಂದರೆ, ಸ್ಥೂಲ ಶರೀರ ನಮಗೆ ಗೊತ್ತು, ಪಂಚಭೂತಗಳಿಂದ ಆದಂಥ ಶರೀರ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಈ ಪದಾರ್ಥಗಳ ರಾ ಮೆಟೀರಿಯಲಿಂದನೇ ಆದಂಥ ಶರೀರ. ಸೂಕ್ಷ್ಮ ಶರೀರ ಇದರಲ್ಲಿ ಏನಿರುತ್ತೆ ಅಂತಂದರೆ, ಇದು ಸ್ವಲ್ಪ ಶರೀರದ ಒಳಗಿರೋ ಲೇಯರ್. ಇದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಪ್ರಾಣಶಕ್ತಿ, ಇಂದ್ರಿಯಗಳ ಶಕ್ತಿಯ ಸಮೂಹ ಇವೇ ಇದರ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಕಣ್ಣು, ಕಿವಿ ಇರುವಂಥ ದೇಹ ಮಾತ್ರ ಒಂದೇ ಅಲ್ಲ, ಆಲೋಚಿಸುವ ಶಕ್ತಿ, ಅನುಭವಿಸುವ ಶಕ್ತಿ, ನೆನಪು ಮಾಡಿಕೊಳ್ಳೋ ಶಕ್ತಿ, ಇವೆಲ್ಲ ಕೂಡ ಸೇರಿ ಲಿಂಗ ಶರೀರ ಅಂತಾರೆ. ಅಂದರೆ ಮನಸ್ಸಿಗೆ ಸಂಬಂಧಪಟ್ಟ ಕ್ರಿಯೆಗಳೇನಿದೆ, ನಾವು ಎಷ್ಟು ಸ್ಕ್ಯಾನಿಂಗ್ ಮಾಡಿದರೂ ಕೂಡ ನಮ್ಮ ದೇಹದಲ್ಲಿರುವಂಥ ಮನಸ್ಸು ಕಾಣಲ್ಲ, ದೇಹ ಮತ್ತು ಬುದ್ಧಿ ಕಾಣಲ್ಲ, ಚಿತ್ತನ ಕೋಶ, ಮೆಮೊರಿ ಶೆಲ್ ಅಂತೀವಿ, ಅದು ಕಾಣಲ್ಲ, ವಿವೇಕ ಪ್ರಜ್ಞೆ, ಅಹಂಕಾರ ಇದ್ಯಾವುದು ಕಾಣಲ್ಲ. ಇದು ನಾವು ಅನುಭವಿಸಬೇಕು, ಅದು ಫಂಕ್ಷನ್ ಆಗುತ್ತಷ್ಟೇ, ಈ ದೇಹದ ಮೂಲಕ ವ್ಯಕ್ತವಾಗುತ್ತೆ. ಆದರೆ ದೇಹಕ್ಕೆ ಸಂಬಂಧ ಇಲ್ಲದಕ್ಕೆ, ದೇಹ ಕಾಣೋದೇ ಇಲ್ಲ. ಸೊ ಹೀಗೆ ಸ್ಥೂಲ ಶರೀರ ಕಾಣುತ್ತೆ, ಸೂಕ್ಷ್ಮ ಶರೀರ ಕಾಣುವುದಿಲ್ಲ. ಸೂಕ್ಷ್ಮ ಶರೀರ ಅಥವಾ ಲಿಂಗ ಶರೀರ ಅಂತಂದರೆ ಮನಸ್ಸು, ಬುದ್ಧಿ, ಚಿತ್ತ, ಪ್ರಾಣಶಕ್ತಿ. ಯಾಕಂದರೆ ಪ್ರಾಣಶಕ್ತಿ, ನಮಗೆ ಒಂದು ಸೆಲ್ಫೋನ್ ಆನ್ ಆಗಬೇಕಾದ್ರೆ ನಿಮಗೆ ಪವರ್ ಇರಬೇಕು, ನೀವು ಚಾರ್ಜಿಂಗ್ ಇಡಬೇಕು. ಹಾಗೆ ದೇಹಕ್ಕೆ ಕೂಡ ಕರೆಂಟ್ ಇದ್ರೇ, ವಿದ್ಯುತ್ ಶಕ್ತಿ ಇಲ್ಲದೆ ಪ್ರಾಣಶಕ್ತಿ ಇಲ್ಲದೆ, ಪ್ರಾಣಶಕ್ತಿಯನ್ನೇ ಕರೆಂಟ್ ಅಂತೇವೆ ನಾವಿಲ್ಲಿ. ಅದಿಲ್ಲದೇ ಇದ್ದರೆ ಈ ಶರೀರ ನಿಮಗೆ ಎದ್ದು ನಿಂತ್ಕೊಳ್ಳೋದಿಲ್ಲ. ಅದನ್ನು ಚಾರ್ಜಿಂಗ್ ಮಾಡಬೇಕಾದ್ರೆ ನಾವು ಆಹಾರವನ್ನು ಕೊಡಬೇಕು. ಆಹಾರವನ್ನು ಕೊಟ್ಟರೆ ಅದರಲ್ಲಿರುವಂಥ ಶಕ್ತಿಯನ್ನು, ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಂ ಪ್ರಾಣಾಪಾನ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಭಗವಂತ ಹೇಳ್ತಾನಲ್ಲ. ನಾವು ತಿನ್ನುವಂಥ ಆಹಾರ 4 ಥರ ಶಕ್ತಿಗಳಾಗಿ ರಿಲೀಸ್ ಆಗುತ್ತೆ, ಅದೇ ಪ್ರಾಣಶಕ್ತಿ ಅಂತ ಕರಿತೇವೆ. ಸೊ ಹೀಗೆ ಇದು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಜನ್ಮ ಮರಣಗಳ ನಡುವೆ ಆತ್ಮದೊಂದಿಗೆ ಪ್ರಯಾಣ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನಾವು ಸ್ವಲ್ಪ ಒಳಗೆ ಹೋದರೆ ನಮಗೆ ಕಾಣುವಂಥ ಭೌತಿಕ ದೇಹವೇ ಸ್ಥೂಲ ಶರೀರ, ಇದು ಪಂಚಭೂತಗಳಾದಂಥ ಗೊತ್ತು. ಲಿಂಗ ಶರೀರ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ,
ಪ್ರಾಣಶಕ್ತಿ, ಜ್ಞಾನೇಂದ್ರಿಯಗಳ ಶಕ್ತಿ, ಕರ್ಮೇಂದ್ರಿಯಗಳ ಶಕ್ತಿ. ಕನಸು ಕಾಣೋದು, ಒಂದು ಆಲೋಚನೆ ಮಾಡೋದು, ಭಾವನೆ ಆಗೋದು, ಇವೆಲ್ಲ ಕೂಡ ಈ ಸೂಕ್ಷ್ಮ ಶರೀರದಿಂದ ಆಗುವಂಥ ಅನುಭವಗಳು. ದೇಹ ನಿದ್ರೆಯಲ್ಲಿದ್ದರೂ ಕೂಡ ಇದು ಜಾಗೃತಿಯಾಗೇ ಇರುತ್ತೆ. ಹೆಂಗೆ ಜಾಗೃತಿಯಾಗಿರುತ್ತೆ? ಈಗ ನಾನು ನಿದ್ದೆ ಮಾಡಿದ್ದೇನಪ್ಪ, ನಿದ್ದೆ ಮಾಡಿದ ಮೇಲೆ ಎದ್ದ ತಕ್ಷಣ ನಮ್ಗೇನನ್ಸುತ್ತೆ? ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದೆ ಅಂದರೆ ಚೆನ್ನಾಗಿ ನಿದ್ದೆ ಬಂತು ಅಂತಂಬೋ ಒಂದು ಅನುಭವ ಇದಲ್ವಾ? ಆ ಅನುಭವ ನಿಮಗೆ ನೆನಪಿರ್ಬೇಕಾದ್ರೆ ನಿಮಗೆ ಹೆಂಗಿರ್ಬೇಕು? ಜೀವ ಎಚ್ಚರವಾಗಿರಬೇಕು, ಮನಸ್ಸು ಎಚ್ಚರವಾಗಿರಬೇಕು. ಇಲ್ಲದಿದ್ದರೆ ರಾತ್ರಿ ಮಲಗಿದ್ದು ನಾನೇನ, ನನ್ನ ಹೆಸರೇನು ಎಲ್ಲ ಮರೆತು ಬಿಡ್ತೇವೆ. ನಿದ್ದೆಯಲ್ಲಿ ನಿಮಗೆ ಸೂಕ್ಷ್ಮ ಶರೀರ ಎಚ್ಚರದಲ್ಲೇ ಇರುತ್ತೆ. ಸ್ಥೂಲ ಶರೀರದ ಫಂಕ್ಷನಾಲಿಟಿ ಕಡಿಮೆ. ಒಂದು ಹಾರ್ಟು ಇಂಥದ್ದು ಉಸಿರಾಡೋದು ಆಗ್ತಾ ಇರ್ತದೆ, ಅಥವಾ ಮಿಗತಾದೆಲ್ಲ ನಿಶ್ಚಲವಾಗಿಬಿಡ್ತದೆ. ಇನ್ನು ಮೂರನೆಯದು ಕಾರಣ ಶರೀರ. ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಇನ್ನೂ ಸೂಕ್ಷ್ಮ. ಮನುಷ್ಯನಿಗೆ ಸಂಸ್ಕಾರಗಳಿರ್ತಾವಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ ಕೆಲವು ಜನ, ಕೆಟ್ಟ. ಏಕೆಂದರೆ ಸೂಕ್ಷ್ಮ ಶರೀರ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಮನಸ್ಸು ಎಲ್ಲರಿಗೂ ಮನಸ್ಸಿರುತ್ತೆ, ಎಲ್ಲರಿಗೂ ಬುದ್ಧಿ ಇರುತ್ತೆ. ಆದರೆ ಎಲ್ಲರ ಮನಸ್ಸು ಒಂದೇ ರೀತಿ ಇರಲ್ಲ, ಎಲ್ಲರ ಬುದ್ಧಿ ಒಂದೇ ರೀತಿ ಕೆಲಸ ಮಾಡಲ್ಲ, ಎಲ್ಲರ ಅಹಂಕಾರದ ಲೆವೆಲ್ ಒಂದೇ ರೀತಿ ಇರಲ್ಲ. ಒಬ್ಬನಿಗೆ ಸಂಸ್ಕಾರ ಇರ್ಬೋದು, ಇನ್ನೊಬ್ಬರಿಗೆ ದುರಹಂಕಾರ ಇರ್ಬೋದು. ಎಲ್ಲರ ಭಾವನೆಗಳು ಒಂದೇ ರೀತಿ ಇರೋದಿಲ್ಲ. ಯಾಕೆ ಅಂತಂದರೆ ಸಂಸ್ಕಾರ, ಅವನಲ್ಲಿರುವಂಥ ಸಂಸ್ಕಾರವೇ ಈ ಸೂಕ್ಷ್ಮ ಶರೀರದಿಂದ ಎಕ್ಸ್ಪ್ರೆಸ್ ಆಗತ್ತೆ. ಅಂದರೆ ಅಜ್ಞಾನ ಮತ್ತು ಸಂಸ್ಕಾರಗಳ ಭಂಡಾರವೇ ಕಾರಣ ಶರೀರ. ಕರ್ಮಫಲದ ಬೀಜದಲ್ಲಿ ಇದು ಉಳಿಯುತ್ತೆ. ಈ ಮೂರು ನಡುವೆ ನಾವು ಸಂಬಂಧ ನೋಡಿದ್ರೆ, ಒಂದು ತೆಂಗಿನಕಾಯಿ ತಗೊಳ್ಳೋಣ. ಹೊರಗಿನ ಚಿಪ್ಪು ಏನಿದೆ ಸ್ಥೂಲ ಶರೀರ, ಒಳಗಿನ ತೊತ್ತು ಮತ್ತು ನೀರು ಲಿಂಗ ಶರೀರ, ಗಟ್ಟಿಯಾದಂಥ ಒಳಗಿನ ಒಂದು ಬೀಜ ಅದು ಕಾರಣ ಶರೀರ. ಆ ಕಾರಣ ಶರೀರ, ಆ ಸಂಸ್ಕಾರ, ಅಹಂಕಾರಗಳೇ ನಮಗೆ ಮನಸ್ಸು, ಬುದ್ಧಿ ಇವುಗಳ ಮೂಲಕ ದೇಹದಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಈ ಮೂರು ಒಂದು ರೀತಿ ಸಾಧಿಸಬೇಕಾದ್ರೆ, ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಸ್ಥೂಲ ಶರೀರದ ಬಗ್ಗೆ ನಮಗೆ ಬೇಕಾದರೆ ಫಸ್ಟು ಶರೀರ ಶುದ್ಧಿ ಆಗಬೇಕು. ಶರೀರ ಶುದ್ಧಿ ಆಗಬೇಕಾದ್ರೆ ಸಾತ್ವಿಕವಾದ ಅಂಥ ಆಹಾರ ತಗೊಳ್ಬೇಕು, ಯೋಗಾಸನ, ಸಮಯಕ್ಕೆ ನಿದ್ರೆ, ಸೇವಾಭಾವ ಇದ್ದರೆ ಶರೀರ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದು ಅರ್ಥ ಮಾಡಿಕೊಳ್ಳಿಕ್ಕೂ ಎಕ್ಸ್ಪ್ರೆಸ್ ಆಗುತ್ತೆ. ಲಿಂಗ ಶರೀರ ನಿಮಗೆ ಸಾಧನೆ ಮಾಡಬೇಕು ಅಂದರೆ ಮನಃಶುದ್ಧಿ ಬೇಕು. ಧ್ಯಾನ, ಪ್ರಾಣಾಯಾಮ, ಸ್ವಾಧ್ಯಾಯ, ಸತ್ಸಂಗ, ಸತ್ಕರ್ಮ ಇವು ಮನಸ್ಸಿಗೆ ಸ್ಥಿರತ್ವವನ್ನು ತಂದುಕೊಡುತ್ತೆ. ಮೂರನೇದು ಕಾರಣ ಶರೀರ, ಅಹಂಕಾರದ ಲಯ, ಆತ್ಮವಿಚಾರ, ತುಂಬ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡೋದು, ಭಕ್ತಿ, ಪ್ರೀತಿ, ಭಗವಂತನ ಬಗ್ಗೆ ಪ್ರೀತಿ ಮಾಡಬೇಕಂದ್ರೆ ನನ್ನ ಬಗ್ಗೆ ನಂಗೆ ಗೊತ್ತಾಗಬೇಕಾದ್ರೆ ಭಗವಂತನೇ ತಿಳಿಸ್ಬೇಕು, ನನಗೇನು ಗೊತ್ತಿರಲ್ಲ. ಹಾಗಾಗಿ ಭಗವದ್ಭಕ್ತಿ, ಜ್ಞಾನವನ್ನು ಗಳಿಸೋದು, ಗುರುವಿನ ಕೃಪೆ, ಇವುಗಳಿಂದಲೇ ಲಿಂಗ ಶರೀರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವು ಆಹಾರ ಸಹಾಯ ಅಪಾರವಾದಂಥ ಸಹಾಯ ಮಾಡುತ್ತೆ. ಇದು ಇನ್ನು ನಾವು ಸಾಧನೆಗೆ ಹೋಗ್ಬೇಕಾದ್ರೆ ನಾನು ಕೇವಲ ದೇಹ ಮಾತ್ರವೇ ಅಲ್ಲ, ಇದೆಲ್ಲ ಕೂಡ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ, ನಾನು ಕೇವಲ ಸಾಕ್ಷಿ ಎಂಬ ಅರಿವು ಬೆಳೆಯುತ್ತೆ. ಸ್ಥೂಲ ಶರೀರ ಅಂದರೆ ಕಾಣುವುದು, ಲಿಂಗ ಶರೀರ ಅಂತಂದರೆ ಕಾಣೋದಿಲ್ಲ, ಅನುಭವಿಸುವುದು, ಕಾರಣ ಶರೀರ ಅಂದರೆ ಸಂಸ್ಕಾರಗಳ ಭಂಡಾರ. ಒಳ್ಳೆಯ ಸಂಸ್ಕಾರ, ಕೆಟ್ಟ ಸಂಸ್ಕಾರ. ನಾವು ಜ್ಯೋತಿಷ್ಯದಲ್ಲಿ ಹೇಳ್ತೀವಲ್ಲ, ಪ್ರತಿಯೊಂದು ಗ್ರಹ ಸಂಸ್ಕಾರವನ್ನು, ಎಕ್ಸ್ಪೀರಿಯನ್ಸನ್ನು ಸೂಚನೆ ಮಾಡ್ತದೆ, ಕರ್ಮವನ್ನು ಸೂಚನೆ ಮಾಡ್ತೇವೆ ಅಂತ. ಸಹಜ ಕಾರಕತ್ವಗಳು ಏನೇನಿದೆ ಅದೆಲ್ಲ ಕೂಡ ಈ ಸಂಸ್ಕಾರವನ್ನು ಸೂಚನೆ ಮಾಡ್ತದೆ. ಇದು ಮೆಮರಿಯಲ್ಲಿ ಇರ್ತದೆ. ಇದು ಇನ್ನು ಕೆಲವು ಜನ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅನಿರುದ್ಧ ದೇಹ ಅಂದರೆ ಏನು, ಅನಿರುದ್ಧ ಶರೀರ ಅಂದರೆ ಏನು, ಈ ಮೂರಲ್ಲಿ ಯಾವುದಾಗತ್ತೆ ಇದು ಅಂತ ಮತ್ತೊಬ್ಬರು ಪ್ರಶ್ನೆ ಹಿಂದೆ ಕೇಳಿದ್ರು, ಈಗಿಲ್ಲ. ಅನಿರುದ್ಧ ಶರೀರವನ್ನು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡುತ್ತೆ. ಈ ಅನಿರುದ್ಧ ಶರೀರ ಅಂತಂಬುದು ಆ್ಯಕ್ಚುಲಿ ದೇಹ ಅಲ್ಲ, ಇದು ಈ ಮೂರರ ಕೆಳಗೆ ಬರೋದಿಲ್ಲ. ಇದು ವೈಷ್ಣವ ಪರಂಪರೆಯಲ್ಲಿ ಅಥವಾ ಪೌರಾಣಿಕ ವಾಂಗ್ಮಯದಲ್ಲಿ ಆ ಅರ್ಥದಲ್ಲಿ ಹೇಳ್ತಾರೆ. ಇದು ನಿಜವಾಗೂ ಇದು ಶರೀರದ ಕೆಳಗೆ ಬರುವುದಿಲ್ಲ. ಸೊ ವೈಷ್ಣವ ತತ್ವದಲ್ಲಿ ಅನಿರುದ್ಧ ಎಂಬುದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ವ್ಯೂಹಗಳಲ್ಲಿ 4ನೇ ರೂಪ ಇದು. ಈ ಸಂದರ್ಭದಲ್ಲಿ ಅನಿರುದ್ಧ ದೇಹ ಅಂತಂದರೆ ಅಪಾರ ಶಕ್ತಿ ಮತ್ತು ಜ್ಞಾನದ ಪ್ರತಿರೂಪವಾದಂಥ ದೈವೀ ಚೈತನ್ಯ ಶಕ್ತಿ. ಇದು ಸಾಮಾನ್ಯವಾಗಿ ಜೀವಿಯ ದೇಹ ಅಲ್ಲ, ಈಶ್ವರನ ಪರಿಪೂರ್ಣ ಚೇತನ ಶಕ್ತಿ ವ್ಯಕ್ತವಾಗಿರುವಂಥ ಸ್ಥಿತಿ ಅಂತ ನಾವು ವಿವರಣೆ ಮಾಡಬಹುದು. ಭಗವಂತನ ಅನುಗ್ರಹ ಜಾಸ್ತಿ ಇದ್ದಾಗ ನಮಗೆ ಜ್ಞಾನದ ಶಕ್ತಿ ಯಾವ ರೀತಿಯಲ್ಲಿ ಇರ್ತೋ ಅದೇ ಅನಿರುದ್ಧ ಶರೀರ.
ಇನ್ನು ಯೋಗ ವೇದಾಂತದಲ್ಲಿ ಕೆಲವಿನ ವ್ಯಾಖ್ಯಾನಗಳಲ್ಲೂ ಹೀಗಿದೆ. ಹೆಚ್ಚಿನ ಸೂಕ್ಷ್ಮ ತತ್ವಗಳ ಚರ್ಚೆಗಳಲ್ಲಿ ಕೆಲವರು ಮನುಷ್ಯನ ಆಧ್ಯಾತ್ಮಿಕ ಪ್ರಗತಿಯನ್ನ ಉನ್ನತ ಮಟ್ಟದಲ್ಲಿ ಬೆಳಗುವಂತ ದೈವಿ ಸೂಕ್ಷ್ಮ ಚೈತನ್ಯ ಸ್ಥಿತಿಯನ್ನೇ ಉದಾಹರಣವಾಗಿ ಅನಿರುದ್ಧ ಶರೀರ ಅಂತ ಉಪಯೋಗ ಮಾಡ್ತಾರೆ. ಅನಿರುದ್ಧ ದೇಹ ಅಂದ್ರೆ ಸೂಕ್ಷ್ಮ ದೇಹ ಅಲ್ಲ, ಸ್ಥೂಲ ದೇಹವೂ ಅಲ್ಲ, ಅದು ಪವಿತ್ರ ಪವಿತ್ರ ಶುದ್ಧ ದೈವಿ ಚೈತನ್ಯ, ಈ ಪ್ರಕಾಶದಿಂದ ತುಂಬಿದಂಥ ಅರಿವು ಅಂದ್ರೆ ಜ್ಞಾನದ ಶಕ್ತಿ ಅಂತ ಅರ್ಥ. ಹೀಗೆ ಇದು ನಿಧಾನವಾಗಿ ಆಧ್ಯಾತ್ಮಿಕ ಸಾಧನೆಯಿಂದ ಅರಿವಾಗುವಂಥ ಪರಿಶುದ್ಧ ಚೈತನ್ಯ ಬೆಳಕು ಅಂತ ಅರ್ಥದಲ್ಲಿ ಬಳಸಲ್ಪಡುತ್ತೆ. ನಾವು ಕ್ರಿಶ್ಚಿಯಾನಿಟಿಯಲ್ಲಿ ಕೂಡ ಪರಿಶುದ್ಧಾತ್ಮ ಟ್ರಿನಿಟಿ ಫಾರ್ಮುಲಾ ಇದಲ್ಲ, ದೇವರು, ದೇವರ ಮಗ, ಪರಿಶುದ್ಧಾತ್ಮ ಅಂದ್ರೆ ಏನು, ಅರಿವು ಬಂದು ಭಗವಂತನ ಅರಿವು ಬಂದ ಮೇಲೆ ಇರುವಂತ ಸ್ಥಿತಿಯನ್ನೇ ನಾವಿಲ್ಲಿ ಅನಿರುದ್ಧ ಶರೀರ ಅಂತೇವೆ. ಕ್ರಿಶ್ಚಿಯಾನಿಟಿಯಲ್ಲಿ ಅವರು ಪರಿಶುದ್ಧಾತ್ಮ ಅಂತ ಕರೀತಾರೆ. ಇದು ವೈಜ್ಞಾನಿಕ ಶಾರೀರಿಕ ಶಬ್ದವಲ್ಲ, ದೈವಿ ತತ್ವ, ಭಾವನಾತ್ಮಕ ಆಧ್ಯಾತ್ಮಿಕ ವಿವರಣೆ ಅಷ್ಟೇ. ಉದಾಹರಣೆಗೆ ಹೀಗೆ ಅರ್ಥ ಮಾಡಿ, ಸ್ಥೂಲ ದೇಹ ಅಂದ್ರೆ ಏನು, ಮಣ್ಣು. ಸೂಕ್ಷ್ಮ ದೇಹ ಅಂತಂದ್ರೆ ಗಾಳಿ, ಕಾಣುವುದಿಲ್ಲ. ಕಾರಣ ದೇಹ ಅಂದ್ರೆ ಬೀಜ, ಅದು ಎಕ್ಸ್ಪ್ರೆಸ್ ಆಗತ್ತೆ. ಅದು ಅನಿರುದ್ಧ ದೇಹ ಅಂತಂದ್ರೆ ಒಂದು ಪ್ರಕಾಶ, ಬೆಳಕು ಅಂತ ಅರ್ಥ. ಅಂದ್ರೆ ಜ್ಞಾನದ ಬೆಳಕು ಅಂತ ಕೂಡ ತಂದುಕೊಳ್ಬಹುದು. ಬೀಜ, ಗಾಳಿ, ಮಣ್ಣು ಇವೆಲ್ಲ ಕೂಡ ದೇಹದ ಭಾಗಗಳು, ಆದರೆ ಬೆಳಕು ಅವುಗಳನ್ನು ಮೀರಿ ಹೊಳೆಯುವಂಥ ದೈವಿ ಪ್ರಭೆ. ಕೆಲವರು ಅದನ್ನೇ ಅನಿರುದ್ಧ ಸ್ಥಿತಿ ಅಥವಾ ದೈವಿ ದೇಹ ಅಂತ ವರ್ಣನೆ ಮಾಡ್ತಾರೆ. ಸೊ ಇದು ಹೇಗೆ ನಾವು ಹೇಳಬಹುದು. ಆಮೇಲೆ ಮತ್ತೆ ಇದನ್ನ ಹೇಳ್ತಾ ಇನ್ನೂ ಕೆಲವಿನ ಪ್ರಶ್ನೆಗಳು ಬರ್ತದೆ. ಪಂಚಕೋಶಗಳು ಅಂದ್ರೆ ಏನು, ಅದು ಕೂಡ ಇದೇ ವಿವರಣೆಯೇ ಬರುತ್ತೆ. ಪಂಚಕೋಶಗಳಲ್ಲಿ ನಮಗೆ 5 ಕೋಶ: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದು ಮನುಷ್ಯನಿಗೆ ಅರ್ಥ ಆಗ್ಲಿಕ್ಕೆ ಬೇರೆ ಬೇರೆ ಆಯಾಮದಲ್ಲಿ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಇದು ಕೂಡ ಮನುಷ್ಯನ ಜೀವದ ಕುರಿತೇ ಹೇಳುತ್ತೆ. ನಮಗೆ ಗೊತ್ತಿದೆ, ಜೀವ ಅಂತಂಬುದು ಆತ್ಮ ಅಥವಾ ಜೀವ. ಆತ್ಮ ಸ್ವತಃ ಶುದ್ಧ, ನಿತ್ಯ, ಚೈತನ್ಯ ಸ್ವರೂಪ. ಜೀವ ಅಂತಂದ್ರೆ ಏನು, ಆತ್ಮಕ್ಕೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳು ಸೇರಿದರೆ ಅವುಗಳ ಒಡನಾಟದಿಂದ ಆತ್ಮಕ್ಕೆ ಹೆಸರು ಬದಲಾಗ್ತದೆ. ಅದನ್ನೇ ಜೀವ ಅಂತ ಕರೀತಾರೆ. ಆತ್ಮ ಅಂತಂದ್ರೆ ಯಾವ ಸಂಬಂಧ ಇಲ್ಲದಂತ ಸ್ವರೂಪ, ಅದಕ್ಕೆ ಮನಸ್ಸು ಯಾವುದರ ಸಂಬಂಧ ಇಲ್ಲ, ಹೀಗೆ ಆಧ್ಯಾತ್ಮಿಕದಲ್ಲಿ ಹೇಳ್ತಾರೆ. ಆದರೆ ಅದನ್ನು ನಾವು ನೇರವಾಗಿ ಅನುಭವಿಸಕ್ಕಾಗೋದಿಲ್ಲ. ಆತ್ಮವನ್ನ, ಆತ್ಮ ಅನುಭವಕ್ಕೆ ಬರುವುದು 5 ಪದರುಗಳಿಂದನೇ ಅನುಭವಕ್ಕೆ ಬರುತ್ತೆ. ಅವುಗಳನ್ನೇ ನಾವು ಪಂಚಕೋಶಗಳು ಅಂತೇವೆ. ಈಗ ನಾನು ಅಂತೀನಲ್ಲ, ನಾನು ಅಂತ ಎಕ್ಸ್ಪ್ರೆಸ್ ಆಗೋದು ಹೇಗೆ? ಶರೀರದಿಂದ ಎಕ್ಸ್ಪ್ರೆಸ್ ಆಗತ್ತೆ, ಮನಸ್ಸಿನಿಂದ ಎಕ್ಸ್ಪ್ರೆಸ್ ಆಗತ್ತೆ, ಬುದ್ಧಿಯಿಂದ ಎಕ್ಸ್ಪ್ರೆಸ್ ಆಗತ್ತೆ, ನನ್ನಂತವ್ರು ಯಾರಿದ್ದಾರೆ ಅಂತ ಅಹಂಕಾರದಿಂದ ಎಕ್ಸ್ಪ್ರೆಸ್ ಆಗತ್ತೆ, ಮೆಮೊರಿಯಿಂದ ಎಕ್ಸ್ಪ್ರೆಸ್ ಆಗತ್ತೆ, ಶಕ್ತಿಯಿಂದನೂ ಎಕ್ಸ್ಪ್ರೆಸ್ ಆಗತ್ತೆ. ಅಷ್ಟೇ ಆಗಲಿ, ಇವು ಯಾವುವು ಇಲ್ಲ ಅಂತಂದ್ರೆ ಅದು ಎಕ್ಸ್ಪ್ರೆಸ್ ಆಗೋದೇ ಇಲ್ಲ. ಅನ್ನಮಯ ಕೋಶ ನೋಡಿ, ಅನ್ನದಿಂದ ನಿರ್ಮಿತವಾದಂಥ ದೇಹ. ಅನ್ನ ಅಂತಂದ್ರೆ ರೈಸ್ ಅಂತ ಅಂದ್ಕೋಬೇಡಿ, ನಾವು ತಿನ್ನುವ ಪದಾರ್ಥ ಎಲ್ಲವೂ ಅನ್ನವೇ, ನೀರಿನ ಸಹ. ಇದು ಸ್ಥೂಲ ದೇಹ. ಸ್ಥೂಲ ದೇಹ ಅಂತ ನಾವು ಹೇಳಿದ್ವಲ್ಲ, ಸ್ಥೂಲ ಶರೀರ ಅಂತ ಅಂಬೋದು ಅನ್ನಮಯ ಕೋಶದ ಕಡೆಗೆ ಬರುತ್ತೆ. ಆಹಾರದಿಂದ ಇದು ಬೆಳೆಯುತ್ತೆ. ಜನ್ಮ, ವೃದ್ಧಾಪ್ಯ, ರೋಗ, ಮರಣ, ಇದರ ವಿಪರೀತಗಳು. ಹುಡ್ತೇವೆ, ಆಮೇಲೆ ವೃದ್ಧಾಪ್ಯ ಬರುತ್ತೆ, ಆಮೇಲೆ ರೋಗ ಬರುತ್ತೆ, ಮೃತ್ಯುವಿಗೆ ಹತ್ರ ಆಗ್ತೇವೆ. ಇದು ಶರೀರ ಆಗುವಂಥ ಸ್ಥಿತಿ. ನಮಗೆ ಕಾಣುವ ದೇಹವೇ ಇಲ್ಲಿ ನಾವು ಈ ಒಂದು ಅನ್ನಮಯ ಕೋಶ ಅಥವಾ ಸ್ಥೂಲ ದೇಹ ಅಂತ ಕರಿತೇವೆ. ಇದು ಬಹಿರಂಗದ ಪದರು, ಔಟರ್ ಮೋಸ್ಟ್ ಲೇಯರ್ ಅಂತೇವೆ ಇದನ್ನು. ಆಮೇಲೆ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದಲ್ಲಿ ಉಸಿರಾಟ ಆಡೋದು, ರಕ್ತ ಸಂಚಾರ ಆಗೋದು, ನಾಡಿ ಚಲನೆ, ದೇಹ ಕಾರ್ಯಗಳು ಇದೆಲ್ಲ ಕೂಡ ನಿಯಂತ್ರಣ ಆಗೋದು. ಒಂದು ಶರೀರಕ್ಕೆ ಒಂದು ಪವರ್ ಅಂಬೋದು ಬೇಕಲ್ಲ, ಇಲ್ಲದ್ರೆ ಮಲಗಿ ಬಿಡ್ತೇವೆ ನಾವು. ಸೊ ಇವೆಲ್ಲ ಕೂಡ ಇದರ ವ್ಯಾಪ್ತಿ. ಈಗ ಕರೆಂಟ್ ಇಲ್ಲದೆ ಒಂದು ಬಲ್ಬ್ ಹೇಗೆ ಹೊಳೆಯೋದಿಲ್ವೋ ಹಾಗೆ ಪ್ರಾಣಶಕ್ತಿ ಇಲ್ಲದೆ ದೇಹ ಕಾರ್ಯ ನಿರ್ವಹಿಸೋಕ್ಕಾಗೋದಿಲ್ಲ. ಅದಕ್ಕೆ ಪ್ರಾಣಶಕ್ತಿ ಇರುವಂಥದ್ದು ಪದರ. ಇದು ಸ್ಥೂಲ ದೇಹದ ಕೆಳಗೆ ಬರ್ತದೆ. ಆಮೇಲೆ ಮನೋಮಯ ಕೋಶ. ಇದು ಇಷ್ಟಕ್ಕೆ ಮುಂಚೆ ಹೇಳಿದ್ವಲ್ಲ, ಸ್ಥೂಲ ದೇಹ ಕೆಳಗೆ ಬಂದರೂ ಕೂಡ ನಮಗೆ ಎಕ್ಸ್ಪ್ರೆಸ್ ಆಗೋದಿಲ್ಲ, ಅದರ ಅನುಭವವನ್ನು ನಾವು ಪಡಿತೇವೆ. ಶರೀರಕ್ಕೆ ಶಕ್ತಿ ಇರೋದು ಶರೀರಕ್ಕೆ, ಆದರೆ ಎಕ್ಸ್ಪ್ರೆಸ್ ಆಗೋದು ಹೇಗೆ? ಶರೀರದ ಮೂಲಕ ಎಕ್ಸ್ಪ್ರೆಸ್ ಆಗುತ್ತೆ. ನೆಕ್ಸ್ಟ್ 3ನೇದು ಮನೋಮಯ ಕೋಶ. ಇದು ಮನೋಮಯ ಕೋಶ ಅಂತಂದ್ರೆ ಮನಸ್ಸು, ಇಂದ್ರಿಯಗಳಿರುವಂಥ ಕೋಣ, ಒಂದು ಪದರ. ಮನಸ್ಸು ಏನು ಮಾಡ್ತದೆ? ಇಷ್ಟ, ಅನಿಷ್ಟ,
ಸಂತೋಷ ಆಗೋದು, ದುಃಖ ಆಗೋದು, ಭಯವಾಗೋದು, ಕೋಪ ಆಗೋದು, ಆಲೋಚನೆ, ಕಲ್ಪನೆ, ಈ ಫಂಕ್ಷನಾಲಿಟಿ ಎಲ್ಲ ಎಲ್ಲಾಗುತ್ತೆ ಅಂದರೆ ಮನೋಮಯ ಕೋಶ ಇದರಲ್ಲಿ ಆಗ್ತದೆ. ಒಬ್ಬರ ಮಾತಿನಿಂದ ನೋವಾಗೋದು, ಯಾರನ್ನ ಹೊಗಳದೆ ಸಂತೋಷ ಆಗೋದು, ಇದೆಲ್ಲ ಕೂಡ ಈ ಕೋಶದಲ್ಲೇ ಆಗ್ತದೆ. ಇದನ್ನೇ ಸೂಕ್ಷ್ಮ ಶರೀರ ಅಂತ ನಾವು ಕರಿತೇವೆ. ಆಮೇಲೆ 4ನೇದು ವಿಜ್ಞಾನಮಯ ಕೋಶ. ಇದು ಬುದ್ಧಿಯ ಪದರ. ನಿರ್ಣಯ ತಗೊಳ್ಬೇಕಲ್ಲ, ವಿವೇಕ ಬುದ್ಧಿವಂತಿಯ ಪದರ ಅಂತಂತೇವೆ. ಇದನ್ನು ನಿರ್ಣಯ ತಗೊಳ್ಳೋದು, ಸತ್ಯ ಅಸತ್ಯದ ತಾರತಮ್ಯ ಏನು, ಜ್ಞಾನ ವಿವೇಕದ ಒಂದು ಇದೇನು, ಒಳನೋಟ, ಇದೆಲ್ಲ ಕೂಡ ವಿಜ್ಞಾನಮಯ ಕೋಶ ಅಂತೇವೆ. ಇದು ಕೂಡ ಸೂಕ್ಷ್ಮ ಶರೀರದ ಒಳಗೆ ಒಂದು ಭಾಗ. ಇದು ಸರಿನಾ ತಪ್ಪ ಅಂತ ತೀರ್ಮಾನ ಮಾಡುವಂಥ ಶಕ್ತಿ, ಇದು ವಿಜ್ಞಾನಮಯ ಕೋಶ. ಆಮೇಲೆ 5ನೇದು ಆನಂದಮಯ ಕೋಶ. ಇದು ಇನ್ನರ್ ಮೋಸ್ಟ್ ಲೇಯರ್. ಇದು ಹೇಗಿರುತ್ತೆ ಅಂದರೆ ಗಾಢ ನಿದ್ರೆಯಲ್ಲಿರುವಂಥ ಸುಖ, ಒಂದು ಸಂಸ್ಕಾರ ವಾಸನೆಗಳ ಸಂಗ್ರಹ, ಕಾರಣದೇಹದ ಮಟ್ಟ. ಕಾರಣದೇಹ ಅಂತ ಹೇಳ್ತೀವಲ್ಲ, ಅದನ್ನೇ ಇನ್ನೊಂದು ಕೋಶಗಳ ಪ್ರಕಾರ ಹೇಳಬೇಕಾದ್ರೆ ಆನಂದಮಯ ಕೋಶ ಅಂತೇವೆ. ಅದು ಸ್ವಲ್ಪ ಜೀವನಿಗೆ ಇಮಿಡಿಯೇಟ್ ಇರುವಂಥ ಲೇಯರ್. ಸಂತೋಷ ಅನುಭವಿಸೋದು, ನಿದ್ದೆ ಎದ್ದ ಮೇಲೆ ನಮಗೆ ಎಷ್ಟು ಸಂತೋಷ ಆಗ್ತದೆ. ಇಷ್ಟುವರೆಗೂ ನಿದ್ದೆಯಲ್ಲಿ ದುಃಖ ಆದವರು ಯಾರೂ ಇಲ್ಲ. ಹಿಂದೆ ನಾವು ಮೋಕ್ಷ ಅಂತಂಬೋ ಪರಿಕಲ್ಪನೆ ಮಾಡೋ ಕಲಕನ್ನು ಕೂಡ ಇದಕ್ಕೆ ಏನು ನೋಡಿದ್ವಿ. ನಿದ್ದೆಯಲ್ಲಿ ಯಾರಿಗಾರ ದುಃಖ ಆಗಿದೆಯಾ? ಇಷ್ಟು ತನಕ ಇಲ್ಲ. ನಿದ್ದೆ ಬರದೇ ದುಃಖ ಆಗಿರ್ಬೋದು, ಅಥವಾ ಸ್ವಪ್ನಾವಸ್ಥೆ ಕನಸಿನಲ್ಲಿ ದುಃಖ ಆಗ್ಬೋದು. ನಿದ್ದೆ ಅಂತಂಬೋದು ಎಂಥವರೆಗೂ ಆನಂದದ ಕ್ಷಣ. ಆ ನಿದ್ದೆಯಲ್ಲಿ ಆನಂದ ಇದೆ ಅಂತಂಬೋದು ನಮಗೆ ಗೊತ್ತಾಗೋದು ಎಚ್ಚರ ಆದ ಮೇಲೆ, ನಿದ್ದೆಯಲ್ಲಿ ಗೊತ್ತಾಗೋದಿಲ್ಲ. ಆದರೆ ನಿದ್ದೆಯಲ್ಲೇ ನಾನು ಸಂತೋಷವಾಗಿದ್ದೀನಿ ಅಂತ ಗೊತ್ತಾಗಬೇಕು ಅಂತಂಬೋ ಮಾಡುವ ಪ್ರಯತ್ನಕ್ಕೆ ನಾವು ಮೋಕ್ಷ ಸಾಧನೆ ಅಂತ ಕರಿತೇವೆ. ಮೋಕ್ಷ ಅಂತಂದರೆ ಅದೊಂದು ಪ್ಲೇಸು ಅಥವಾ ಏನಲ್ಲ, ಸ್ಥಿತಿ. ನನಗೆ ನಿದ್ದೆಯಲ್ಲಿ ಯಾವ ರೀತಿಯಾದಂಥ ಸುಖ ಆಗುತ್ತೆ, ಎಚ್ಚರದಲ್ಲೂ ಕೂಡ ಅದೇ ಸುಖವನ್ನು ಪಡಿಲಿಕ್ಕೆ ನಾವು ಮಾಡುವ ಪ್ರಯತ್ನವೇ ನಮ್ಮ ಜೀವನದ ಸಾಧನೆ. ಇದು ಆನಂದಮಯ ಕೋಶ. ಇದು ಕಾರಣ ಶರೀರ ಅಂತ ಕೂಡ ನಾವು ಅನ್ಬೋದು. ಹೀಗಾದರೆ ಆತ್ಮ ಎಲ್ಲಿದೆ? ಕಾರಣ ಶರೀರದ ಒಳಗಿನ ಲೇಯರೇ ಆತ್ಮ. ಇಲ್ಲಿ ನಾವು ಚಿತ್ರದಲ್ಲಿ ನೋಡಬಹುದಲ್ಲಿ ಈ ಜೀವಿಯ ಹೊರಗೆ 4 ಲೇಯರ್ಸ್ ಇದೆ. ಈ ಕಾರಣ ಶರೀರ ಏನಿದೆ, ಇದರ ಈ ಜೀವದ ಆತ್ಮದ ಇನ್ನರ ಅಂಟಿಕೊಂಡಿರೋದೇ ಆನಂದಮಯ ಕೋಶ ಅಂತಂತೇವೆ. ಇದಕ್ಕೆ ಜನ್ಮ ಇಲ್ಲ, ಮರಣ ಇಲ್ಲ, ಶುದ್ಧವಾದಂಥ ಚೈತನ್ಯ. ಒಂದು ಅನ್ನಮಯ ಕೋಶ, ಪ್ರಾಣಮಯ ಕೋಶ ಬಿದ್ದು ಹೋಗುತ್ತೆ ಹೊತ್ತು ಉಳಿದದ್ದು ಯಾವುದೂ ನಾಶ ಆಗೋದಿಲ್ಲ. ಮನೋಮಯ ಕೋಶ ಕೂಡ ನಾಶ ಆಗೋದಿಲ್ಲ. ಆದರೆ ಅದು ಜೀವನ ಸಂಸ್ಕಾರಗಳೇನಿದೆ ಆ ರೀತಿಯಾಗಿ ಎಕ್ಸ್ಪ್ರೆಸ್ ಆಗುತ್ತೆ. ಬರೋ ಜನ್ಮದಲ್ಲೂ ಇದೇ ಮನಸ್ಸಿರ್ತದೆ, ಆದರೆ ಹಾಗೆ ಅದನ್ನು ಬಳಸೋದು ಬೇರೆ ರೀತಿ. ನಮ್ಮ ಸಂಸ್ಕಾರಗಳು ಯಾವ ರೀತಿ ಇದೆ ಆ ರೀತಿ ಡ್ರೈವ್ ಮಾಡುತ್ತದೆ ಅದು. ಸೊ ಹೀಗೆ ನಾವು ಹೇಳ್ಬೋದು. ಈಗ ಸಾಧನೆಯ ಗುರಿ ಏನು ಅಂತಂದಾಗ ಧ್ಯಾನ, ಭಕ್ತಿ, ಜ್ಞಾನವೇ ಸೇವೆ, ಧ್ಯಾನ, ಇವುಗಳಿಂದ ನಾವು ಇದನ್ನು ಸಾಧಿಸ್ಬೋದು. ಈ ಆವರಣಗಳು ಸುಧಾರಿಸಿ ಶುದ್ಧಗೊಳ್ತಾ ಬಂದಾಗ ಆತ್ಮಜ್ಯೋತಿ ಸ್ಪಷ್ಟವಾಗುತ್ತೆ ಅಂತ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ತಿಳ್ಕೊಳ್ಬಹುದು. ಕೊನೆಗೆ ಗೊತ್ತಾಗೋದೆ ನಾನು ದೇಹ ಅಲ್ಲ, ಮನಸ್ಸು ಅಲ್ಲ, ನಾನು ಕೇವಲ ಒಂದು ಅರಿವು. ಆ ಅರಿವು ಸ್ಥಿರ ಆಗ್ತಾ ಹೋದಾಗ ನಾನು ಅಂತಂಬೋದು ಏನಂತಂಬೋದು ನಿಜವಾಗಿಯೂ ಎಕ್ಸ್ಪ್ರೆಸ್ ಆಗುತ್ತೆ. ಇದು ಪಂಚಕೋಶಗಳು. ಇನ್ನು ನಾವು ಮೋಕ್ಷದ ಪರಿಕಲ್ಪನೆಯಲ್ಲಿ ಇನ್ನೂ ಒಂದು ವಿಷಯ ಕೂಡ ಹೇಳಿದ್ವಿ ನಾವು. ಈಗ ನೋಡಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದನ್ನು ಸ್ವಲ್ಪ ಇನ್ನಿಷ್ಟು ಬಿಡಿಸಿದಾಗ 5 ಕೋಶಗಳಾಯಿತು. ಇದನ್ನು ಇನ್ನೂ ಡೀಪಾಗಿ ನೀವು ಹೋದಾಗ ಅದೇನಾಗುತ್ತೆ, 15 ಬೇಲಿಗಳಾಗ್ತದೆ. ಇದನ್ನು ನಾವು ಮೋಕ್ಷದ ಪರಿಕಲ್ಪನೆಯಲ್ಲಿ ನಾವು ಆ ಪಾಠದಲ್ಲಿ ನೋಡಿದ್ದೇವೆ. ನಿಜವಾಗಿ ನಾವು ನೋಡಿದ್ರೆ ಪ್ರತಿಯೊಬ್ಬನಿಗೂ ಕೂಡ ಜೀವನ ಜೊತೆಗೆ 15 ಬೇಲಿಗಳಿರ್ತದೆ. ಅದನ್ನು ಭೇದಿಸಿಕೊಂಡ ಹೋದಾಗೆ 16ನೇದು ಜೀವ ಎಕ್ಸ್ಪ್ರೆಸ್ ಆಗುತ್ತೆ. ಈ ಒಂದೊಂದು ಬೇಲಿಯನ್ನು ಸರಿಸಿಕೊಂಡು ಒಳಗೆ ಹೋಗಬೇಕು. ಅಂದರೆ ನಮ್ಮನ್ನು ನಾವು ನೋಡಬೇಕು. ಈಗ ಈ ಆತ್ಮ ಅಂದರೆ ನಿಜವಾಗ ನಾನೇ ಆತ್ಮ ಅಂತ ನಾವು ಎಕ್ಸ್ಪ್ರೆಸ್ ಆಗೋದೇ ಇಲ್ಲ. ನಾನು ಅಂತಂದಾಗ ಆಯಾ ಸಂದರ್ಭದಲ್ಲಿ ಯಾವುದಾಗತ್ತೋ, ಮನಸ್ಸು ಕೆಲವೊಂದು ಸಲ ನಾನು ಅಂತೇವೆ, ಶರೀರವನ್ನು ನಾನು ಅಂತೇವೆ, ನಮ್ಮ ಶಕ್ತಿಯನ್ನು ನಾನು ಅಂತೇವೆ. ನಿಜವಾಗಿ ನಾನು ಅಂತಂಬೋದು ಏನು ಅಂತ ಗೊತ್ತಾಗಬೇಕಾದ್ರೆ ಈ ಎಲ್ಲ ಲೇಯರ್ಸಿಂದ ಒಳಗೆ ಹೋಗಬೇಕು. ಇದರಲ್ಲಿ ಔಟರ್ ಮೋಸ್ಟ್ ಲೇಯರ್ ನಾಮ ಅಂದರೆ ನಮ್ಮ ಹೆಸರಿನಿಂದನೇ ನಾವು ಎಕ್ಸ್ಪ್ರೆಸ್ ಮಾಡೋದಲ್ವಾ. ನನ್ನ ಹೆಸರು, ನನ್ನಂದ್ರೆ ಏನು, ಯಾರನ್ನ ಕರೆದ್ರೂ ಕೂಡ ಹೆಸರಿಂದ ಕರೆದ್ರೇ ನಾವು ಐಡೆಂಟಿಫೈ ಮಾಡ್ತೇವೆ. ನೇಮು, ಆಮೇಲೆ ಬಿರುದುಗಳು, ನಮಗೇನೇನು ಟೈಟಲ್ಸ್ ಇವೆ ಅದು ಕೂಡ ನಾನಾಗ್ಬಿಡ್ತದೆ. ಇಂತಿಂಥವನು ಮಾಡಿದಪ್ಪ, ನೀನು ಬಿಟ್ರೆ ಇನ್ಯಾರು ಮಾಡೇ ಇಲ್ಲ, ಅದು ಕೂಡ ನಾನು ಆಗ್ಬಿಡ್ತದೆ. ಆಮೇಲೆ 2ನೇದು ಪೊಸೆಷನ್, ಲೋಕೇಶು ಅಂತೇವೆ. ನಾನು ಮಾಡಿದಂಥ ಆಸ್ತಿ ಪಾಸ್ತಿ ಇದೆಲ್ಲ ಕೂಡ ನಾನು ಅಂತ ಅನ್ಸ್ಕೊಳ್ಬಿಡ್ತೇವೆ.
ಆಮೇಲೆ ತಪಸ್ಸು. ತಪಸ್ಸು ಅಂದ್ರೆ ನನ್ನ ಆಲೋಚನೆ ಕೆಲವೊಮ್ಮೆ ನಾನು ಅಂತ ಆಗ್ಬಿಡ್ತದೆ. ಮಂತ್ರ ಅಂತಂದ್ರೆ ನಾನು ಮಾತಾಡೋ ಮಾತು, ಅದು ನಾನಾಗ್ತದೆ. ಆಮೇಲೆ ನಾನು ಮಾಡೋ ಕೆಲಸದಿಂದಲೇ ನನ್ನಂಥವನಾದ್ರೆ ಈ ಕೆಲಸ ಮಾಡ್ತಾನೆ, ಬೇರೆಯವ್ರು ಮಾಡ್ಲಿಕ್ಕಿಲ್ಲ, ಅದನ್ನು ನಾನು ಅಂತ ಕೊಡ್ತೇವೆ. ಆಮೇಲೆ ವೀರ್ಯ ಅಂದ್ರೆ ಶಕ್ತಿ, ಮನುಷ್ಯನಿಗೆ ಎಷ್ಟು ಶಕ್ತಿ ಇರುತ್ತೆ ಅದನ್ನೇ ನಾನು ಅಂತ ಕೊಡ್ತೇವೆ. ಆಮೇಲೆ ಅನ್ನ, ನಾವು ತಿನ್ನುವಂಥ ಪದಾರ್ಥ ನಾನಾಗ್ಬಿಡ್ತದೆ. ಆಮೇಲೆ ಮನಸ್ಸಂತೂ ನಾನೇ ಅಂತ ಅಂದ್ಕೊಳ್ತೇವೆ. ಆಮೇಲೆ ಇಂದ್ರಿಯಗಳು, ಆಮೇಲೆ ಪಂಚಭೂತಗಳಿಂದ ನಿರ್ಮಿತವಾದಂಥ ಪೃಥ್ವಿ, ಜಲ, ಬೆಂಕಿ, ವಾಯು, ಆಕಾಶ, ಇದರಿಂದ ನಿರ್ಮಿತವಾದಂಥ ದೇಹ, ಸ್ಥೂಲ ದೇಹ, ಇದೇ ನಾನಾಗ್ಬಿಡ್ತದೆ. ಕೊನೆಯದಾಗಿ ನಮ್ಮ ಶ್ರದ್ಧೆ, ನಂಬಿಕೆ, ನಮ್ಮ ಇದನ್ನೇ ಜೆನೆಟಿಕ್ ಫೋರ್ಸ್ ಅಂತೇವೆ. ನಾವು ಬ್ರಾಹ್ಮಣದಲ್ಲಿ ಹುಟ್ಟಿದ್ರೆ ಬ್ರಾಹ್ಮಣರ ನಂಬಿಕೆಯೇ ನಾನಾಗ್ಬಿಡ್ತದೆ, ನನ್ನಂಥವನೇ ಇದು ಅಂತಂತೇವೆ. ಈಗ ನೋಡಿ, ಯಾರನ್ನ ಕೇಳಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳಿದ್ರೆ ಓದಿಕೊಳ್ಳದ್ದವನು ಕೂಡ ಈಸಿಯಾಗಿ ಅದಕ್ಕೆ ಉತ್ತರ ಕೊಟ್ಬಿಡ್ತಾನೆ. ಇಲ್ಲಪ್ಪ, ದ್ವೈತ ತುಂಬಾ ಶ್ರೇಷ್ಠ ಅಂತ ಹೇಳ್ತಾನೆ. ಯಾಕೆ? ನಾನು ದ್ವೈತ ಮೊದಲು ಹುಟ್ಟಿದ್ದಕ್ಕೆ, ಅಷ್ಟೇ ಆಗಲಿ ತಿಳ್ಕೊಂಡಿದ್ದಕ್ಕಲ್ಲ. ಅದ್ವೈತಿಗಳನ್ನ ಫಾಲೋ ಆಗೋನು ಕೇಳಿ, ಅದ್ವೈತ ತುಂಬಾ ಶ್ರೇಷ್ಠಪ್ಪ, ಶಂಕರಾಚಾರ್ಯ ತುಂಬಾ ಶ್ರೇಷ್ಠ. ಯಾಕೆ ಅಂತಂದ್ರೆ ಅಂತ ವಂಶದಲ್ಲಿ ನಾನು ಹುಟ್ಟಿದ್ದಕ್ಕಾಗಿ. ನಿಜವಾಗ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ವಿಶಿಷ್ಟಾದ್ವೈತ ಕೇಳಿ ಭಗವದ್ ರಾಮಾನುಜಾಚಾರ್ಯ ಬಿಟ್ಟರೆ ಇನ್ನೆಲ್ಲ ಡೋಂಗಿ ಅಂತ ಹೇಳ್ತಾರೆ. ಯಾಕೆ? ನಾನು ಆ ಮತದಲ್ಲಿ ಹುಟ್ಟಿದ್ದಕ್ಕೆ, ನಿಜವಾಗಿ ತಿಳ್ಕೊಂಡಿದ್ದಕ್ಕಲ್ಲ. ಇದನ್ನೇ ಅಂತೀವಿ ಶ್ರದ್ಧೆ, ನಂಬಿಕೆ ಅಂತೇವೆ. ನಾವು ತಿಳ್ಕೊಳ್ಳದೆ ಇದ್ರೂ ಕೂಡ ನಮ್ಮಲ್ಲಿರುವಂಥ ವಿಶ್ವಾಸ, ನಂಬಿಕೆಗಳು ಅದು ನಾವಾಗ್ಬಿಡ್ತವೆ. ನಾನು ಕ್ರಿಶ್ಚಿಯಾನಿಟಿಲಿದ್ರೆ ಅದು ಆ ನಂಬಿಕೆಗಳೆಲ್ಲ ನಮ್ಮ ಮೇಲೆ ಪರಿವರ್ತನೆ ಆಗ್ತದೆ. ಇದು ಜೀವನಿಗಿರುವಂಥ ಇನ್ನರ್ ಮೋಸ್ಟ್ ಲೇಯರ್. ಇದರಿಂದ ಹೊರಗೆ ಬಂದ್ರೇನೆ ನಿಜವಾಗಿ ನಾನು ಅಂತಂಬುದು ಗೊತ್ತಾಗ್ತದೆ. ಇಲ್ಲಿ ನೋಡಿದ್ರೆ ನಂಬಿಕೆ ಅದು ಜೆನೆಟಿಕ್ ಫೋರ್ಸ್ ಆಗ್ತದೆ. 14-13 ನೋಡಿದ್ರೆ ಆಕಾಶ, ವಾಯು, ತೇಜಸ್ಸು, ಆಪಸ್ಸು, ಪೃಥ್ವಿ ಇದೆಲ್ಲ ಕೂಡ ಸ್ಥೂಲ ದೇಹ ಆಯಿತು. ಇಂದ್ರಿಯ, ಮನಸ್ಸು ಸೂಕ್ಷ್ಮ ದೇಹ ಆಯಿತು. ಸೂಕ್ಷ್ಮ ದೇಹ, ಅನ್ನ, ವೀರ್ಯ ಇದು ಸ್ಥೂಲ ದೇಹಕ್ಕೆ ಇರುವಂಥ ಶಕ್ತಿ. ವೀರ್ಯ ಇದೆಲ್ಲ ನಾನು ಮಾಡುವ ಆಕ್ಷನ್, ನಾನು ಮಾತಾಡೋದು ಇದೆಲ್ಲ ಕೂಡ ದೇಹದ ಮೂಲಕ ನಡೆಯುವಂಥ ಒಂದು ವ್ಯಾಪಾರ. ಮನಸ್ಸು, ದೇಹ ಮತ್ತೆ ಒಳಗಿರುವಂಥ ಸಂಸ್ಕಾರಗಳು, ಇದರಿಂದ ಆಗುವಂಥ ವ್ಯಾಪಾರವೇ ಈ ಎಕ್ಸ್ಪ್ರೆಸ್ ಆಗುವಂಥದ್ದು. ಇದನ್ನ ನಾವು ಆಳಕ್ಕೆ ಹೋದರೆ ನಾನಂದ್ರೆ ಏನು, ಈ ಸ್ಥೂಲ ದೇಹ, ಸೂಕ್ಷ್ಮ ದೇಹ ಇದೆಲ್ಲ ಇನ್ನು ಆಳಕ್ಕೆ ಹೋದಾಗ ಈ ರೀತಿ ನಮಗೆ ತೆರೆದುಕೊಳ್ಳುತ್ತೆ. ಇದು ತುಂಬ ಬ್ಯೂಟಿಫುಲ್ ಆದಂಥ ಒಂದು ಸೈಕಾಲಜಿ ಇದು. ಆಮೇಲೆ 3ನೇ ಪ್ರಶ್ನೆ ಒಬ್ಬರು ಕೇಳಿದ್ರು, ಜ್ಞಾನ ಮತ್ತು ಭಕ್ತಿ ಯಾವುದು ಶ್ರೇಷ್ಠ? ಇದು ತುಂಬ ಸಣ್ಣ ಉತ್ತರ, ಮುಂದೆ ಇದರ ಬಗ್ಗೆ ಬರುತ್ತೆ, ಆದರೂ ಕೂಡ ಇಲ್ಲೊಂದು ಹೇಳ್ತಾ ಇದ್ದೇನೆ. ಜ್ಞಾನ, ಭಕ್ತಿ ಅಂತಂದ್ರೆ, ಜ್ಞಾನ ಅಂತಂದ್ರೆ ಏನು? ಇನ್ಫಾರ್ಮೇಶನು. ಭಕ್ತಿ ಅಂತಂದ್ರೆ ಪ್ರೀತಿ. ಈಗ ಯಾವುದನ್ನ ನೀವು ಪ್ರೀತಿ ಮಾಡಬೇಕಾದ್ರೆ ಫಸ್ಟ್ ಇನ್ಫಾರ್ಮೇಶನ್ ಬೇಕಲ್ವಾ? ಮಾರ್ಕೆಟಲ್ಲಿ ಒಂದು ಹೊಸ ಫೋನ್ ಬಂತು ಅಂದ್ಕೊಳ್ಳಿ, ಫಸ್ಟು ಅದ್ರ ಬಗ್ಗೆ ತಿಳ್ಕೊಂಡ್ರೇನೆ ಅದರ ಮೇಲೆ ಪ್ರೀತಿಯೋ ದ್ವೇಷವೋ ಹುಡ್ತದೆ. ನಿಮಗೆ ಬೇಕಾದ ರಿಕ್ವೈರ್ಮೆಂಟ್ಸ್ ಅದರಲ್ಲಿ ಇತ್ತನ್ಕೊಳ್ಳಿ, ಏನಣ್ಣ ನಾವಲ್ಲಿ ಅದು ಕೊಂಡ್ಕೋಬೇಕು, ನನ್ನ ಲೈಫ್ ಟೈಮ್ಗೂ ನನ್ನ ಅಚೀವ್ಮೆಂಟು ಏನಾಗಲಿ, ನಾನು ಫೋನ್ ಕೊಂಡ್ಕೋಬೇಕು, ಅಥವಾ ಇಂಥ ಕಾರ್ ಕೊಂಡ್ಕೋಬೇಕು, ಇಂತಿಂಥ ಬಿಲ್ಡಿಂಗ್ ಕೊಟ್ಕೋಬೇಕು, ಯಾಕೆಂದರೆ ನನ್ನ ರಿಕ್ವೈರ್ಮೆಂಟ್ಸ್ ಮ್ಯಾಚ್ ಆಗ್ತಾ ಇದೆ. ಅಥವಾ ಇಂಥ ಗಂಡನ ಮದುವೆ ಮಾಡ್ಕೋಬೇಕು, ಇಂಥ ಹೆಂಡತಿಯನ್ನೇ ಪಡಿಬೇಕು, ರೋಲ್ ಮಾಡಲ್ ಇಟ್ಕೊಂಡಿರ್ತಾರಲ್ಲ, ಅದೆಲ್ಲ ಯಾವಾಗ ಬರುತ್ತೆ? ಇನ್ಫಾರ್ಮೇಷನ್ ಇದ್ರೇನೆ. ಶಾಲೆಯಲ್ಲಿ ಒಬ್ಬ ಹುಡುಗನ ಮೇಲೆ ಆಗಲಿ, ಒಬ್ಬ ಹುಡುಗಿ ಮೇಲೆ ಆಗಲಿ ಪ್ರೀತಿ ಯಾಕೆ ಬರುತ್ತೆ? ಸಿನಿಮಾದಲ್ಲಿ ನೋಡ್ತೇವೆ, ಫಸ್ಟ್ ಸಿನಿಮಾದಿಂದ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ಆ ಸಿನಿಮಾದಲ್ಲಿ ನನಗೆ ಇಷ್ಟವಾದಂಥ ಹೀರೋ ಅಥವಾ ಹೀರೋಯಿನ್ ಇರುವಂಥ ಲಕ್ಷಣಗಳು ನಮ್ಮ ಶಾಲೆಯಲ್ಲಿರುವಂಥ ಹುಡುಗ ಹುಡುಗಿಯರಲ್ಲಿ ಕಂಡು ಬಂದರೆ ಅವರ ಮೇಲೆ ಪ್ರೀತಿ ಶುರುವಾಗ್ತದೆ. ಇಲ್ಲದ್ರೆ ಪ್ರೀತಿಯೇ ಶುರುವಾಗೋದಿಲ್ಲ. ಅಂದರೆ ಮೊದಲು ಇನ್ಫಾರ್ಮೇಶನ್ ಬೇಕು. ಇಷ್ಟಪಡಬೇಕಾದ್ರೂ ದ್ವೇಷ ಮಾಡಬೇಕಾದ್ರೂ ಫಸ್ಟ್ ಇನ್ಫಾರ್ಮೇಶನ್ ಬೇಕು. ಅದನ್ನೇ ನಾವು ಜ್ಞಾನ ಅಂತೇವೆ. ಜ್ಞಾನ ಬಂದ ಮೇಲೆ ನಮ್ಮಲ್ಲಿ ಆಗುವಂಥ ಸ್ಥಿತಿ ಬದಲಾವಣೆಯೇ ಭಕ್ತಿ ಆಗಬಹುದು, ದ್ವೇಷವೂ ಆಗಬಹುದು. ಭಕ್ತಿ ಅಂತಂದ್ರೆ ಏನಿಲ್ಲ, ಪ್ರೀತಿಯನ್ನೇ ಭಕ್ತಿ ಅಂತೇವೆ. ಹಿಂದೆ ಹೇಳಿದೆ, ಪ್ರೀತಿಯನ್ನೇ ಬೇರೆ ಬೇರೆ ಆಯಾಮಗಳಲ್ಲಿ ಹೆಸರು ಬದಲಾಗ್ತದೆ. ಭಕ್ತಿ ಅಂತಂಬೋದು ಭಗವಂತನ ಮೇಲೆ ಅಥವಾ ಮಹಾನುಭಾವರ ಮೇಲೆ ಇರುವಂಥ ಒಂದು ಪ್ರೀತಿಯನ್ನ ಭಕ್ತಿ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಸಣ್ಣ ಮಗು ಮೇಲಿರುವ ಪ್ರೀತಿ, ಭಗವಂತನ ಮೇಲಿರುವ ಪ್ರೀತಿ ಒಂದೇನೇ. ಆದರೆ ಅದನ್ನು ಜನಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋ ಕಾಲಕ್ಕೆ ಹೆಸರುಗಳು ಬದಲಾವಣೆ ಮಾಡ್ತಾರೆ. ನನ್ನ ಮಗ ಅಂದ್ರೆ ನನಗೆ ತುಂಬಾ ಭಕ್ತಿ ಅಂತ ಯಾರು ಹೇಳಲ್ಲ, ಭಗವಂತ ಅಂದ್ರೆ ತುಂಬಾ ವಾತ್ಸಲ್ಯ ಅಂತ ಯಾರು ಹೇಳಲ್ಲ.
ಯಾಕಂದ್ರೆ ವಾತ್ಸಲ್ಯ ಅಂದ್ರೆ ಇದು ಮಕ್ಕಳಿಗೆ ಸಂಬಂಧಪಟ್ಟದ್ದು, ಭಕ್ತಿ ಅಂತಂದ್ರೆ ಇದು ಭಗವಂತನಿಗೆ ಮಹಾನುಭಾವರಿಗೆ ಸಂಬಂಧಪಟ್ಟದ್ದು, ಗೌರವ ಅಂತಂದ್ರೆ ಹಿರಿಯರಿಗೆ ಸಂಬಂಧಪಟ್ಟದ್ದು, ಸ್ನೇಹ ಅಂತಂದ್ರೆ ಸಮಾನ ಸ್ಕಂದರಿಗೆ ಸಂಬಂಧಪಟ್ಟದ್ದು, ಅನುರಾಗ, ಪ್ರೀತಿ. ಪ್ರೀತಿ ಅಂತ ಡೈರೆಕ್ಟ್ ವರ್ಡ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಹೆಂಡತಿ ಮೇಲೋ ಗರ್ಲ್ ಫ್ರೆಂಡ್ ಮೇಲೋ ಯೂಸ್ ಮಾಡ್ತೇವೆ, ಅದು ನಾವು ಮಾಡಿಕೊಂಡದ್ದು. ಸೊ ಶಾಸ್ತ್ರದಲ್ಲಿ ಆ ಪದ ಇಲ್ಲ. ಸೊ ಹೀಗೆ ಜ್ಞಾನ ಬಂದ್ರೇನೆ ಭಕ್ತಿ ಬರ್ತದೆ. ಇದರಲ್ಲಿ ಯಾವುದು ಮುಖ್ಯ ಅಂತಂದ್ರೆ ಈ ಎರಡು ಮುಖ್ಯನೇ. ಜ್ಞಾನ ಇಲ್ಲದೆ ಭಕ್ತಿ ಹುಟ್ಟೋದಿಲ್ಲ, ಭಕ್ತಿ ಒಂದೇ ಇದೆ, ಜ್ಞಾನ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ತುಂಬಾ ಭಕ್ತಿ ಇದೆ, ಆದ್ರೆ ಜ್ಞಾನ ಇಲ್ಲ ಅಂತಂದ್ರೆ ಅದನ್ನ ನಾವೇನಂತೇವೆ ಅಂದ್ರೆ ಮೂಢ ಭಕ್ತಿ ಅಂತೇವೆ. ಭಗವಂತನ ಮುಂದೆ ದೀಪ ಹಚ್ಚಬೇಕು, ಜ್ಞಾನ ಇಲ್ಲದ್ರೆ ಏನಾಗ್ತದೆ ಗೊತ್ತಾ? ದೀಪ ಎಷ್ಟು ದೀಪ ಹಚ್ಚಬೇಕು, ಎಳ್ಳೆಣ್ಣಿಂದ ಹಚ್ಚಬೇಕೋ ತುಪ್ಪದಿಂದ ಹಚ್ಚಬೇಕೋ, ಯಾವಾಗ ಹಚ್ಚಬೇಕು, ಯಾರು ಹಚ್ಚಬೇಕು, ಯಾವ ಸಮಯದಲ್ಲಿ ಹಚ್ಚಬೇಕು, ಎಲ್ಲಿ ಹಚ್ಚಬೇಕು, ಮನೇಲಿ ಹಚ್ಚಲೋ ಗುಡಿಯಲ್ಲಿ ಹಚ್ಚಲೋ, ಇಂಥ ಪ್ರಶ್ನೆಗಳು ಬರುತ್ತೆ. ಯಾಕಂದ್ರೆ ದೀಪ ಯಾಕೆ ಹಚ್ತೀವಿ ಅಂತ ಜ್ಞಾನ ಇಲ್ಲದಾಗ ಬರೀ ಯಾಂತ್ರಿಕವಾಗಿ ಅವ್ರ ತಂದೆಯೋ ತಾತೆಯೋ ಅವ್ರ ಫ್ಯಾಮಿಲಿಯಲ್ಲಿ ಯಾರೋ ಹಚ್ತಾ ಇದ್ರು, ಪಾಪ ಅವ್ರು ತಿಳುವಳಿಕೆಯಿಂದ ಹಚ್ತಿದ್ರು. ನಾವೇನ್ ಮಾಡ್ತೀವಿ, ತಿಳುವಳಿಕೆ ತಗೊಂಡಿಲ್ಲ, ಬರೀ ಹಚ್ಚೋದು ನೋಡಿ ತಿಳ್ಕೊಂಡಿದ್ದೇವೆ. ಆವಾಗ ನಮಗೆ ಹಲವಾರು ಪ್ರಶ್ನೆಗಳು ಬರ್ತದೆ. ನಮ್ಮನ್ನು ಕನ್ಫ್ಯೂಸ್ ಮಾಡಿಕ್ಕೆ ಹಲವಾರು ಪಂಡಿತರು ಟಿವಿ ಚಾನೆಲ್ಸ್ ಮುಖ್ಯ, ನೀವು ಹಾಗೆ ಹಚ್ಚಬಾರ್ದು, ಹೀಗೆ ಹಚ್ಚಬಾರ್ದು, ಇಂತಿಂಥ ದಿನ ಇಂತಿಂಥ ದೀಪ ಹಚ್ಚಿದ್ರೆ ನಿಮಗೆ ಪುಣ್ಯ ಗ್ಯಾರಂಟಿ, ನಾ ಬರೆದುಕೊಡ್ತೇನೆ ಅಂತ ಹೇಳ್ತಾರೆ. ಇದು ಜ್ಞಾನ ಇಲ್ಲದ ಭಕ್ತಿ. ಅದೇ ಭಕ್ತಿ ಇಲ್ಲದ ಜ್ಞಾನ ಏನಾಗುತ್ತೆ, ಅದು ಅಹಂಕಾರಕ್ಕೆ ಹಾನಿಯಾಗ್ತದೆ. ಅವನಿಗಿರುವಂಥ ಜ್ಞಾನ ಎಲ್ಲ ಬರೀ ಹೇಳಲಿಕ್ಕಷ್ಟೇ, ಆಚರಣೆ ಮಾಡ್ಲಿಕ್ಕಲ್ಲ. ನೀವು ಭಗವದ್ಗೀತೆ ಬಗ್ಗೆ ಕೇಳಿ, ನೀವು ಎಷ್ಟು ಬೇಕಾದ್ರೂ ಮಾತಾಡ್ತಾನೆ, ಪ್ರವಚನ ಹೇಳ್ತಾನೆ, ಆದರೆ ಲೈಫ್ ಸ್ಟೈಲ್ ನೋಡಿದ್ರೆ ಅಸಲು ಸಂಬಂಧವೇ ಇರೋದಿಲ್ಲ. ಅವನ ಲೈಫ್ ಸ್ಟೈಲಿಗೂ ಅವ್ನು ಮಾತಾಡೋದಕ್ಕೂ ಸಂಬಂಧವೇ ಇರೋದಿಲ್ಲ. ದೇವರ ಬಗ್ಗೆ ಎಲ್ಲ ಹೇಳ್ತಾನೆ, ಆದ್ರೆ ದೇವರನ್ನು ಇಷ್ಟಪಡೋದಿಲ್ಲ, ದೇವರು ಹೇಳ್ದಂಗೆ ನಡ್ಕೊಳ್ಳೋದಿಲ್ಲ. ಇದನ್ನ ಅಹಂಕಾರ ಅಂತ ಕರಿತೇವೆ. ನನಗೆಲ್ಲ ಗೊತ್ತು ಆದ್ರೆ ನಾನು ಮಾಡಲ್ಲ, ಯಾಕೆಂದ್ರೆ ಪ್ರೀತಿ ಇಲ್ಲ. ಹೀಗಾಗ್ತದೆ ನೋಡಿ. ಮದುವೆಗೆ ಮುಂಚೆ ಹುಡುಗ ಹುಡುಗಿ ಇಷ್ಟಪಡ್ತಾರೆ, ಫಸ್ಟು ಇಷ್ಟ ಆಗ್ತದೆ, ಮೂಢ ಪ್ರೀತಿ ಅಂತೇವೆ ಅದನ್ನ, ಬ್ಲೈಂಡ್ ಲವ್ ಅಂತ. ಆಮೇಲೆ ತಿಳ್ಕೊಳ್ಳೋದು ಶುರು ಮಾಡ್ತೇವೆ. ತಿಳ್ಕೊಂಡು ಶುರು ಮಾಡಿ ಮದುವೆ ಮಾಡಿದ್ಮೇಲೆ ನಾವು ತಿಳ್ಕೊಳ್ಳೋದು. ಮದುವೆ ಮುಂಚೆ ಯಾರು ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ಮದುವೆ ಆದ್ಮೇಲೆ ತಿಳ್ಕೊಂಡು ಸ್ಟಾರ್ಟ್ ಆದಾಗಿಂದ ಏನಾಗುತ್ತೆ, ಇರೋ ಪ್ರೀತಿ ಹೊಟ್ಟೋಗುತ್ತೆ. ಯಾಕೆಂತಂದ್ರೆ ಆ ರಿಕ್ವೈರ್ಮೆಂಟ್ಸ್ ಅವ್ರಿಗೆ ಮ್ಯಾಚ್ ಆಗಲ್ಲ. ಹಾಗೆ ಅಹಂಕಾರಕ್ಕೆ ಹಾದಿ ಆಗ್ತದೆ, ಡಿವೋರ್ಸ್ ಆಗ್ತದೆ. ಸೊ ಜ್ಞಾನ ಭಕ್ತಿ ಇದೆರಡೂ ಕೂಡ ಕಂಪೇರ್ ಮಾಡುವಂಥದ್ದಲ್ಲ. ಜ್ಞಾನ ಇದ್ರೇ ಭಕ್ತಿ ಬರುತ್ತೆ. ಹೇಳ್ತಾರೆ ಶಾಸ್ತ್ರಕಾರರು, ಜ್ಞಾನ ಅಂತಂಬೋ ಹಕ್ಕಿಗೆ ಎರಡು ರೆಕ್ಕೆಗಳಿದೆ, ವಿಂಗ್ಸ್. ಒಂದು ಭಕ್ತಿ ಅಂತಂಬೋ ರೆಕ್ಕೆ, ಇನ್ನೊಂದು ವೈರಾಗ್ಯ ಅಂತಂಬೋ ರೆಕ್ಕೆ. ಭಕ್ತಿ ಅಂತಂಬೋದೇನು, ಪ್ರೀತಿ ಹೋಗ್ತಾನೇ ಇದ್ರೆ ಹೆಂಗೆ, ಇನ್ನ ಬೇಕು ಅಂತ, ಅದಕ್ಕೊಂದು ಲಿಮಿಟ್ ಬೇಡವಾ? ಅದಕ್ಕೆ ಲಿಮಿಟೇಷನ್ ಅಂತಂಬೋದನ್ನೇ ಇನ್ನೊಂದು ರೆಕ್ಕೆ. ಈ ಎರಡು ರೆಕ್ಕೆ ಇದ್ರೇನೆ ನಿಮಗೆ ಒಂದು ಜ್ಞಾನ ಅಂತಂಬೋದು ಬೆಳೆಯುತ್ತೆ. ಒಂದೇ ರೆಕ್ಕೆ ಹೊಡ್ಕೋತಾ ಇದ್ರೆ ಏಳ್ಲಿಕ್ಕೂ ಆಗಲ್ಲ, ಜ್ಞಾನ ಏಳ್ಲಿಕ್ಕಾಗೋದಿಲ್ಲ. ಯಾವುದೋ ಒಂದು ಇದೇ ಸರ್ವಸ್ವ, ಇದೇ ಚೆನ್ನಾಗಿದೆ ಅಂತ ಅದರ ಮೇಲೆ ಮೋಹ ಆಗ್ಬಿಟ್ಟಿವಿ ಅಂದ್ಕೊಳ್ಳಿ, ಜ್ಞಾನ ಎಲಿವೇಟ್ ಆಗೋಲ್ಲ, ಅಲ್ಲೇ ನಿಂತೋಗ್ಬಿಡ್ತದೆ. ಮದುವೆಯೇ ಸರ್ವಸ್ವ, ಹಣವೇ ಸರ್ವಸ್ವ, ಮಕ್ಕಳೇ ಸರ್ವಸ್ವ ಅಂತ ನಿಂತು ಬಿಟ್ರೆ ಮತ್ತೆ ಜ್ಞಾನ ಎಲಿವೇಟ್ ಇಲ್ಲ ಆಗ್ತದೆ, ಆಗೋದಿಲ್ಲ. ಪ್ರತಿಯೊಂದಕ್ಕೂ ಒಂದು ಲಿಮಿಟೇಷನ್ ಇದೆ. ಇದನ್ನು ಇಷ್ಟೇ ಪ್ರೀತಿ ಮಾಡಬೇಕು ಅಂತ ನಮಗೆ ಯಾವಾಗ ವೈರಾಗ್ಯ, ಒಂದು ಕಂಟೆಂಟ್ಮೆಂಟ್ ಬಂತು, ಆಮೇಲೆ ನಿಜವಾಗಿ ನಾವು ತಿಳ್ಕೊಳ್ಬೇಕಾದ ಏನು ಅಂತ ಅಂಬೋದು ಜ್ಞಾನ ಎಲಿವೇಟ್ ಆಗ್ತಾ ಹೋಗ್ತದೆ. ಸೊ ಈ ರೀತಿ ಜ್ಞಾನ ಮತ್ತು ಭಕ್ತಿ, ಇದರ ಬಗ್ಗೆ 18ನೇ ಅಧ್ಯಾಯದಲ್ಲಿ ಬರುತ್ತೆ. ಅದರ ಬಗ್ಗೆ ಮತ್ತೆ ನಾವು ನೋಡೋಣ. ಮತ್ತೆ ಭಕ್ತಿ ಯೋಗದಲ್ಲಿ ಕೂಡ ಇದರ ಬಗ್ಗೆ ಬರುತ್ತೆ. ಆದರೆ ನಮ್ಮ ಜೀವನದಲ್ಲಿ ನಾವು ನಡವಳಿಕೆಯಲ್ಲಿ ಅನುಷ್ಠಾನ ಮಾಡಿಕೊಳ್ಳೋ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಅದರ ಹೆಲ್ಪ್ ಆಗ್ತದೆ. ಇಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಹೀಗೆ ಹೇಳಿದ್ದಾನೆ, ಅರ್ಜುನಿಗೆ ಹೇಳಿದ್ದಾನೆ, ಇಷ್ಟು ತಿಳ್ಕೊಂಡ್ರೆ ಸಾಕು, ನಾವು ಲೈಫಲ್ಲಿ ನಡೆಯಲ್ಲಿ ನೋಡೋದು ಬೇಡ ಅಂತಂದಾಗ ಏನಾಗುತ್ತೆ, ಅದು ಕಂಪ್ಯೂಟರ್ಗೂ ಎಲ್ಲ ಗೊತ್ತಿರುತ್ತೆ, ಅದೇನು ಆಚರಣೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದಷ್ಟಕ್ಕೆ ಅದೇ ಅದನ್ನು ಅನುಭವಿಸೋಕೆ ಬರೋದಿಲ್ಲ. ಮನುಷ್ಯ ಮಾತ್ರನೇ ಅನುಭವಿಸಲಿಕ್ಕೆ ಬರುತ್ತೆ. ಹಾಗಾಗಿ ತಿಳುವಳಿಕೆಯೂ ಬೇಕು, ಆ ತಿಳುವಳಿಕೆಯಿಂದ ಅನುಷ್ಠಾನಕ್ಕೂ ತರಬೇಕು. ಸೊ ಹೀಗೆ ಇದನ್ನು ನೋಡ್ಬೋದು. ಇದ್ರ ಬಗ್ಗೆ ಈ ಜ್ಞಾನ ಮತ್ತು ಭಕ್ತಿ ಬಗ್ಗೆ ಭಗವದ್ಗೀತೆಯಲ್ಲಿ ತುಂಬ ಜಾಸ್ತಿ ಬರುತ್ತೆ. ಮುಂದಿನ ಅಧ್ಯಾಯದಲ್ಲಿ ಅದರ ಬಗ್ಗೆ ನಾವು ನೋಡೋಣ. ಇದು ನನಗೆ ಬಂದಂಥ 3 ಪ್ರಶ್ನೆಗಳು. ಇನ್ನೊಂದು ಪ್ರಶ್ನೆ ಕೇಳಿದ್ರು, ನಾನು ಮರ್ತಬಿಟ್ಟೆ ಅದೇನು ಪ್ರಶ್ನೆ ಅಂತ ಅಂಬೋದು. ಸೇವ್ ಮಾಡಿಕೊಂಡು ಕಂಪ್ಯೂಟರ್ಲಿ ಅದು ಹೇಗೋ ಡಿಲೀಟ್ ಆಯ್ತು, ಗೊತ್ತಾಗಲಿಲ್ಲ. ಆಮೇಲೆ ಆ ಪ್ರಶ್ನೆ ಕೇಳಿದವರನ್ನು ಕೇಳಿದೆ, ಪಾಪ ಅವರು ಮರೆತು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಈ 3 ಪ್ರಶ್ನೆಗಳ ಒಂದಿಗೆ ಇವತ್ತಿನ ಪಾಠ ಮುಕ್ತಾಯ ಮಾಡೋಣ.
ಯಾರಾದರೂ ಪ್ರಶ್ನೆ ಕೇಳಿದಾಗ ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತಂದಾಗ ಅದೆಲ್ಲ ಕೂಡ ಸಂಗ್ರಹಣ ಮಾಡಿ ಒಂದು ಪಾಠದಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಚಿಕ್ಕ ಚಿಕ್ಕ ಉತ್ತರ ಆದರೆ ಅದೇ ಪಾಠದಲ್ಲಿ ಕೊನೆಗೆ ನಾವು ಉತ್ತರ ಕೊಟ್ಟು ಬಿಡ್ತೇವೆ. ಸೊ ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಮತ್ತಿಷ್ಟು ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಕೇಳಬಹುದು. ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ.